शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं यज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीहि भगवो 670 ಭಾಷ್ಯ ಭಾಗ 670 ಈ ವಿಚಾರ ಯಾರು ಮುಕ್ತರಾಗಿದ್ದಾರೋ ತತ್ವಜ್ಞಾನ ಮಾಡ್ಕೊಂಡಿದ್ದಾರೋ ಅಂಥವರಿಗೆ ಅವರಿಗಿಂತ ಬೇರೆಯಾಗಿ ಯಾವ ಲೋಕಗಳು ಇಲ್ಲ ಕಾಮಗಳು ಇಲ್ಲ, ಎಲ್ಲವೂ ಸರ್ವಾತ್ಮ ಭಾವ, ಇಡೀ ಜಗತ್ತೇ ನಾನು ಅಂತ ಆ ರೀತಿ ಅನುಭವ ಇರುತ್ತೆ. ಹೇಗೆ ನಮ್ಗೆ ಕೈ ಬೇಕು ಕಾಲು ಬೇಕು ಅಂತ ಅಪೇಕ್ಷೆ ಬರಲ್ವೋ, ಯಾಕೆ ಆಗ್ಬಿಟ್ಟಿದೀವಿ. ಹಾಗೆ ಈ ಜಗತ್ತಿನ ಎಲ್ಲಾ ಬಂಗಾರವು, ಎಲ್ಲಾ ಸ್ತ್ರೀಗಳು, ಎಲ್ಲಾ ಪುರುಷರು, ಎಲ್ಲಾ ಕಾರು ಎಲ್ಲವೂ ನಾನಿಂದಾದ್ಮೇಲೆ ನಮ್ಗೆ ಯಾಕೆ ಬೇಕು ಅಂತ ಯಾಕೆ ಬರುತ್ತೆ? ಯಥೋ ಭಿದ್ಯತೆ ತತಃ ಕಾಮ ಅಂತ, ಎಲ್ಲಿ ಭೇದ ಇರುತ್ತದೋ ಅಲ್ಲಿ ಕಾಮ ಇರುತ್ತೆ. ಭೇದ ಬುದ್ಧಿ ಇಲ್ಲದೆ ಇದ್ದಾಗ ಕಾಮ ಬರಲ್ಲ. ಭಯವೂ ಅಲ್ಲೇ, ಆಸೆನೂ ಅಲ್ಲೇ, ದುಃಖವೂ ಅಲ್ಲೇ. ಭೇದ ಬುದ್ಧಿಯಲ್ಲಿ ಭಯ, ಆಸೆ, ದುಃಖ. ಅದ್ವೈತದಲ್ಲಿ ಭಯಕ್ಕೂ ಕಾರಣ ಇಲ್ಲ, ಆಸೆಗೂ ಕಾರಣ ಇಲ್ಲ, ದುಃಖಕ್ಕೂ ಕಾರಣ ಇಲ್ಲ. ಹಾಗಾಗಿ ಸರ್ವಾತ್ಮ ಭಾವ ಪಡ್ಕೊಂಡವನಿಗೆ ಯಾವ ಲೋಕಗಳನ್ನು ಪಡ್ಕೊಳ್ಳೋದು ಕಾಮ ಪಡ್ಕೊಳ್ಳೋದು ಅನ್ನೋದನ್ನು ಉಪಚಾರವೇ ಹೊರತು ಆತ್ಮನಾಗ್ಬಿಟ್ಟಿರ್ತಾರೆ ಎಂದು. ಹಾಗಾದ್ರೆ ಈ ವಾಕ್ಯ ಹೊಂದಲ್ವಲ್ಲ ಅನ್ಸು ಮಾಡ್ತಾನೆ. ಯಾವ ವಾಕ್ಯ? ನಾನು ಅಸ್ಮಿನ್ ಪಕ್ಷೆ ಸ್ತ್ರೀಭಿರ್ವಾ ಯಾನೈರ್ವಾ ಯದಿ ಪಿತೃಲೋಕ ಕಾಮಃ ಏಕಥಾ ಭವತಿ ಇತ್ಯಾದಿ ಐಶ್ವರ್ಯ ಅನುಪಪನ್ನಾಃ. ನೋಡಿ, ಈ ವಾಕ್ಯಗಳೆಲ್ಲ ಸಗುಣ ಬ್ರಹ್ಮ ವಾಕ್ಯ. ಇದು ಪೂರ್ವಪಕ್ಷಿ ಸಗುಣ ಬ್ರಹ್ಮ ವಾಕ್ಯವನ್ನು ನಿರ್ಗುಣ ಬ್ರಹ್ಮ ವಾಕ್ಯ ಕೊಡ್ತಾ ಇದ್ದಾನೆ. ವಾಕ್ಯ ಕೊಟ್ಟಿದ್ದೆ ತಪ್ಪವನು, ವಾಕ್ಯ ಕೊಡೋ ಹಾಗೆ ಇಲ್ಲ. ಸ್ತ್ರೀಗಳಿಂದ ವಾಹನಗಳಿಂದ ಅವನು ಬ್ರಹ್ಮಲೋಕದಲ್ಲಿ ಸಂಚಾರ ಮಾಡ್ತಿರ್ತಾನೆ ಅಂತಂದ. ಯಾರವರು? ಸಗುಣ ಬ್ರಹ್ಮೋಪಾಸಕರು. ಇಲ್ಲಿ ಹೇಳ್ತಿರೋದು ಧಾರ ಬ್ರಹ್ಮವಿದ್ಯೆಯಲ್ಲಿ ನಿರ್ಗುಣ ಬ್ರಹ್ಮವಿದ್ಯೆ. ಇಲ್ಲಿ ಸ್ತ್ರೀಗಳು ಬರಲ್ಲ, ಯಾನ ಏನೂ ಇಲ್ಲ. ಆಗ ವಾಕ್ಯ ಕೊಟ್ಟ. ನೋಡದೆ ಖುಷಿಯಾಗಿ ಸಂತೋಷ ಓಡಾಡ್ಕೊಂಡಿರ್ತಾನೆ. ಯಾನ ಏನೇ ವಾಹನಗಳನ್ನ ಒಳ್ಳೊಳ್ಳೆ ಬೆಂಚ್ಗಾರು, ಫಾರ್ಚುನರು, ಆಡಿ ಮುಂತ ದೊಡ್ಡ ದೊಡ್ಡ ಕಾರು ಆರಾಮ ಹಿಂಗೆ ಓಡಾಡ್ತಿರ್ತಾನೆ ಅಂತ. ಆ ಕಾರುಗಳನ್ನ ಓಡಾಡ್ತಿರ್ತಾನೆ ಅಂತ ಅಂದ್ಬಿಟ್ಮೇಲೆ ಎಲ್ಲ ಕಡೆ ತಿರುಗಾಡ್ತಿದ್ದ ಫ್ಲೈಟ್ ಇದು. ಆಮೇಲೆ ಯಾವ ಒಂದು ವೇಳೆ ಪಿತೃಲೋಕವನ್ನ ತಂದೆಯನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ, ತಾಯಿಯನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ, ಅಕ್ಕ ತಂಗಿಯನ್ನು ನೋಡ್ಬೇಕು ಅಂತ ಅಪೇಕ್ಷೆ, ಅದೆಲ್ಲ ಜ್ಞಾನಿ ಹೆಂಗಮ್ಮ ಬರುತ್ತದೋ ಅದೆಲ್ಲ ಈ ಉಪಾಸಕರಿಗೆ ಬರುತ್ತೆ. ಅವನಿನ್ನೂ ಅಜ್ಞಾನಿ. ಅವನು ಬ್ರಹ್ಮಲೋಕದ ಶರೀರವನ್ನು ನಾನು ಅಂದ್ಕೊಂಡಿದ್ದಾನೆ, ಮಾನವ ಅಂದ್ಕೊಂಡಿದ್ದಾನೆ. ಅವನಿಗೆ ಬರುತ್ತೆ ಪಿತೃಲೋಕ ಕಾಮ, ಮಾತೃಲೋಕ ಕಾಮ, ಸ್ವರ್ಲೋಕ ಕಾಮ. ತತ್ವಜ್ಞಾನಿಗಳ ಬರೋದೇ ಇಲ್ಲ. ಅದು ಇದೆಲ್ಲ ಹೆಂಗೆ ಹೊಂದತ್ತೆ ಅಂತ ಕೇಳ್ತಾ ಇದ್ದಾನೆ. ವಾಕ್ಯಗಳೆಲ್ಲ ಸಗುಣ ಬ್ರಹ್ಮ ವಾಕ್ಯ. ನಿರ್ಗುಣ ಬ್ರಹ್ಮ ವಾಕ್ಯ ಪ್ರಕರಣದಲ್ಲಿ ಅವನು ಒಂದು ವೇಳೆ ಪಿತೃಲೋಕವನ್ನು ಬಯಸಿದರೆ ಅವನು 1 ಆಗ್ತಾನೆ, 3 ಆಗ್ತಾನೆ, 5 ಆಗ್ತಾನೆ, 7 ಆಗ್ತಾನೆ, 9 ಆಗ್ತಾನೆ, 10 ಆಗ್ತಾನೆ, 100 ಆಗ್ತಾನೆ ಅಂತ ಹೇಳಿ ಈ ರೀತಿಯ ಅನೇಕ ಪ್ರಕಾರ ಐಶ್ವರ್ಯ ಶ್ರುತಿಗಳಿದೆಯಲ್ಲ, ಐಶ್ವರ್ಯವನ್ನು ಹೊಂದುವಂಥ ಶ್ರುತಿಗಳು. ಇದು ಯಾವುದು ನಿಮ್ಗೆ ಮುಕ್ತನ ಹೊಂದೋದಿಲ್ವಲ್ಲ. ಅದ್ವೈತವನ್ನು ಪಡ್ಕೊಂಡಂಥ ಜ್ಞಾನಿಗೆ ಬ್ರಹ್ಮಾತ್ಮ ಸ್ವ ಪಡ್ಕೊಂಡವರಿಗೆ ಯಾವುದು ಹೊಂದೋದೇ ಇಲ್ವಲ್ಲ ಅಂತ ಅವನ ಆಕ್ಷೇಪ. ಯಾಕೆ ಹೊಂದಬೇಕು ಇದು? ಯಾಕೆ ಹೊಂದಬೇಕು ಅಂತ ಉತ್ತರ ಕೊಡ್ಬೋದಾಯಿತು. ಅದು ಹಾಗೆ ಉತ್ತರ ಕೊಡ್ತಿಲ್ಲ. ಭಾಷೆಗೆ ಬೇರೆ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಏನು ಅಂತ? ಹೇಗೆ ಮಣ್ಣಿಗೆ ನಾನು ಮಡಕೆ ಪಡ್ಕೋಬೇಕು ಅನ್ನೋ ಆಸೆ ಬರಲ್ವೋ? ಮಣ್ಣಿಗೆ ನಾನು ಮಡಕೆ ಪಡ್ಕೋಬೇಕು ಆಸೆ ಬರುತ್ತನೋ? ಯಾಕೆ ಮಣ್ಣೆ ಮಡಿಕೆ. ಹಾಗೆ ಜ್ಞಾನಿಯು ಎಲ್ಲಾ ಲೋಕವು, ಎಲ್ಲಾ ಕಾಮವು ಎಲ್ಲವೂ ಆಗ್ಬಿಟ್ರು ಅನ್ನೋದ್ರಿಂದ ಅವನಿಗೆ ಆ ಆಸೆ ಹೊಸ ಬರೋದಿಲ್ಲ ಅಂತ ಉತ್ತರ ಕೊಡ್ತಾರೆ. ಉತ್ತರ ಕೊಡೋ ಕ್ರಮ ಬೇರೆ. ಐಶ್ವರ್ಯ ಸ್ಥಿತಿಗಳು ಹೊಂದೋದಿಲ್ವಲ್ಲ. ಸರ್ವಾತ್ಮನಃ ಸರ್ವಫಲ ಸಂಬಂಧೋಪಪತ್ತೇ ಅವಿರೋಧಾತ್. ಸರ್ವಾತ್ಮನಾದ ಜ್ಞಾನಿಗೆ ಸರ್ವಫಲ ಸಂಬಂಧವೂ ಇದೆ ಅಂದ್ರೆ ಎಲ್ಲವೂ ತಾನೇ ಅಂತ ಆತ್ಮರೂಪದಿಂದ ಎಲ್ಲ ಉಳಿಸ್ಕೊಂಡು ತಾನೇ ಅಲ್ಲ, ಎಲ್ಲವನ್ನು ಬಾಧೆ ಮಾಡಿ ತಾನೊಬ್ಬನೇ ಉಳಿಯೋದು. ಎಲ್ಲವನ್ನು ಅಳಿಸ್ಬಿಡ್ತಾನೆ. ಸುಷುಪ್ತಿಯಲ್ಲಿ ಹೇಗೆ ಎಲ್ಲವನ್ನು ಅಳಿಸ್ಬಿಡ್ತಾನೋ, ಎಷ್ಟೆಲ್ಲ ತೋರಿಕೆ ಇದ್ರು ತೋರಿಕೆ ಎಲ್ಲ ತೋರಿಕೆ ಮಾತ್ರ, ಅವಿದ್ಯಾ ಕಲ್ಪಿತ ಅಂತ ತಿಳ್ಕೊಂಡು ಆತ್ಮ ಮಾತ್ರವೇ ಸತ್ಯ, ಆತ್ಮೀಯ ಪರಮಾರ್ಥ ಸತ್ಯಂ ಅಂತ ತಿಳ್ಕೊಂಡ್ಬಿಡ್ತಾನೆ.
ಹೀಗೆ ಸರ್ವಾತ್ಮನಾದ ಜ್ಞಾನಿಗೆ ಸರ್ವಫಲ ಸಂಬಂಧವು ಹೊಂದುತ್ತದೆ ಆದ್ದರಿಂದ ಇದೇನು ವಿರೋಧವಿಲ್ಲ ಅಂತ ಸಂಗ್ರಹ ವಾಕ್ಯದ ಉತ್ತರ. ಈ ಹಾಗೆ ಉದಾಹರಣೆ ಕೊಡ್ತಾರೆ. ಮೃದ ಇವ ಸರ್ವ ಘಟ ಕರಕ ಕುಂಡ ಜಾಪ್ತಿ. ಮೃದ ಇವ ಸರ್ವಘಟ ಕರ ಕುಂಡಾದ್ಯಾಪ್ತಿ. ಮಣ್ಣಿಗೆ ಎಲ್ಲಾ ಗಡಿಗೆ, ಎಲ್ಲಾ ಕುಡಿಕೆ, ಎಲ್ಲಾ ಗುಡಾಣ ಮುಂತಾದವು ಹೇಗೆ ಪ್ರಾಪ್ತಿ ಆಗುತ್ತೋ ಹಾಗೆ ಅಂತ ಇದ್ದಾರೆ. ಸರ್ವಘಟ, ಸರ್ವಕರಕ, ಸರ್ವ ಕುಂಡ, ಕುಂಡ ಅಂದ್ರೆ ಪಾಟು, ಎಲ್ಲಾ ಪಾಟಿನ ಪ್ರಾಪ್ತಿ, ಎಲ್ಲಾ ಕಡಿಕೆ ಕುಡಿಕೆ ಎಲ್ಲ ಪ್ರಾಪ್ತಿ ಮಣ್ಣಿಗೆ ಹೇಗೆ ಆಗ್ಬಿಟ್ಟಿದೆಯೋ, ಮಣ್ಣೇ ಎಲ್ಲ ತೋರ್ತಾ ಇದೋ ಹಾಗೆ ತತ್ವಜ್ಞಾನಿಗೆ ಎಲ್ಲಾ ಲೋಕಗಳು ಎಲ್ಲಾ ಕಾಮು ತಾನೇ ಆಗ್ಬಿಟ್ಟಿರ್ತಾನ. ಆದ್ದರಿಂದ ಅದರ ಬಯಕೆ ಪಡ್ಕೋಬೇಕು ಅನ್ನೋ ಕ್ರಿಯೆ, ಅದರಿಂದ ಆಗ್ಬೇಕಾದ ಸುಖ ಯಾವುದು ವಿಶೇಷ ಇಲ್ಲ ಅವನಿಗೆ. ಅದರ ಅಜ್ಞನಿಗೆ ಪಡಿಬೇಕು, ಅದು ನಂದಾಗ್ಬೇಕು, ತನ್ನಿಮಿತ್ತ ಸುಖ ಆಗ್ಬೇಕು ಅನ್ನೋದೆಲ್ಲ ಅಜ್ಞನಿಗೆ ಹೊಂದಂತೆ, ಜ್ಞಾನಿ ಹೊಂದ. ಮಣ್ಣಿಗೆ ಹೇಗೆ ಗಡಿಗೆ ಕುಡಿಕೆ ಮಡಿಕೆ ಹೊಂದಬೇಕು ಅನ್ನೋದು ಹೊಸದಾಗಿ ಹೊಂದಲ್ವೋ, ಎಲ್ಲವೂ ಆಗ್ಬಿಟ್ಟಿದೆಯೋ ಹಾಗೆ ಇದು. ನಾನು ಸರ್ವಾತ್ಮತ್ವೇ ಸರ್ವಾತ್ಮತ್ವೇ ದುಃಖ ಸಂಬಂಧೋಪಿ ಸ್ಯಾದಿಚೇ, ದುಃಖ ಸಂಬಂಧೋಪಿ ಸ್ಯಾದಿತಿ ಚೇತ್. ತಿಳ್ಕೊಂಡ ಅಲ್ಲ ಸ್ವಾಮಿ, ನೀವು ಸರ್ವಾತ್ಮ ಅಂತ ನೀವು ಅಂದ್ಬಿಟ್ರೆ ಎಲ್ಲ ದೇವತೆಗಳು ಅವನೇ, ರಾಕ್ಷಸರು ಅವನೇ, ಅಸುರರು ಅವನೇ, ಕ್ರಿಮಿಕೀಟಗಳು, ಪಶುಪಕ್ಷಿಗಳು ಎಲ್ಲವೂ ಅವನೇ ಆಗ್ಬಿಟ್ರೆ ಅವರಲ್ಲಿರೋ ದುಃಖವಲ್ಲ ಇವಂದೇ ಆಗ್ಬಿಡುತ್ತಲ್ಲ. ಅಲ್ಲ, ಇವನ್ ದುಃಖವೇ ಇವನಿಗಿಲ್ಲ, ಅದು ಅವಿದ್ಯಾ ಕಲ್ಪಿತ, ಇನ್ನೊಬ್ಬರು ದುಃಖ ಬರುತ್ತಾ? ಹಾಗಾದ್ರೆ ಇನ್ನೊಬ್ಬರು ಸುಖವೂ ಬರಬಾರ್ದಲ್ಲ. ಇನ್ನೊಬ್ಬರು ಸುಖ ಬರೋದು ಅನ್ನೋದು ನಿಜ ಹೇಳಿದ್ರೆ ವಾಸ್ತವವಾಗಿ ಬರೋದಲ್ಲ. ಅದು ಬರೋದು ಎಲ್ಲವೂ ಸರ್ವಾತ್ಮನ ಆದವರಿಗೆ ಅವನ ಪ್ರಶಂಸೆಗಾಗಿ ಎಲ್ಲ ಸುಖವೂ ಇವಂದೇ ಅಂತ ಹೇಳ್ತೀವಿ ಹೊರತು ಅದು ಹೊಸದಾಗಿ ಬರೋದೇನಲ್ಲ. ಆದರೆ ಬೋಧ ಪ್ರಾಗಪಿ ದುಃಖಿತ್ವಂ ನಾಣ್ಯ ದೇಹೋತ್ತಮ ಅಸ್ತಿನಃ, ಅನ್ಯ ದೇಹೋತ್ತಮ ದುಃಖಿತ್ವಂ ಬೋಧ ಪ್ರಾಗಪಿ ನಾಸ್ತಿ. ಬೋಧ ಪ್ರಾಕ್ ಅಂದ್ರೆ ಜ್ಞಾನ ಆಗೋಕ್ ಮುಂಚೆನೆ ಇನ್ನೊಬ್ಬರ ದುಃಖವೂ ನಮ್ಗಿಲ್ಲ. ಬೋಧ ದೂರ್ಧಂ ಕಥಂ ತತ್ಸ್ಯಾತ್ ಯತ್ರ ಸ್ವಗತಮಪ್ಯಸತ್. ಯಾವ ಜ್ಞಾನವಾದ್ಮೇಲೆ ತನ್ನ ದುಃಖವೇ ಇಲ್ಲ ಅಂತ ಆಗ್ಬಿಡುತ್ತೋ ಇನ್ನೊಬ್ಬರ ದುಃಖ ಹೆಂಗ್ ಬರುತ್ತೆಯಾ ಅಂತ ಸುರೇಶ್ವರ ಸಮಾಹಿ ಮಾಡಿದ್ದಾರೆ. ಈ ಪುಣ್ಯಾತ್ಮ ಸರ್ವ ಸಂಬಂಧವು ಅವನಿಗಿದೆ ಅಂತ ಒಪ್ಪೋದಾದ್ರೆ, ಸರ್ವಾತ್ಮ ಭಾವ ಅವನಿಗಿದೆ ಅಂತ ಅನ್ನೋದಾದ್ರೆ, ಅವಾಗ ಎಲ್ಲರ ದುಃಖ ಸಂಬಂಧವು ಅವನಿಗಿದೆ ಅಂತ ಹೇಳಿ ಅದೂ ಒಪ್ಕೊಳ್ಳಿ. ಎಲ್ಲಾ ಸುಖವೂ ಇದೆ ಅನ್ನೋ ಹಾಗೆ ಎಲ್ಲಾ ದುಃಖವೂ ಇದೆ ಅಂತ ಯಾಕೆ ಹೇಳೋದಿಲ್ಲ ಅಂತ. ಎಲ್ಲಾ ಸುಖವೂ ಇದೆ ಅಂತ ಒಪ್ಕೊಳ್ತೀರಾ? ಜ್ಞಾನಿಗೆ ದೇವತೆಗಳ ಸುಖ, ಬ್ರಹ್ಮಲೋಕ ಅಂತ ಎಲ್ಲಾ ಸುಖವೂ ಇವನ ಸುಖವೇ ಅಂತ ಅನ್ನೋದಾದ್ರೆ, ಎಲ್ಲಾ ದುಃಖವೂ ಇವನ ದುಃಖವೇ ಅಂತ ಅದನ್ನು ಹೇಳಿ. ಅದನ್ನ ಯಾಕೆ ಹೇಳಲ್ಲ ಅಂದ್ರೆ ದುಃಖಸ್ಯಾಪಿ ಆತ್ಮತ್ವೋಪಗಮಾದ ವಿರೋಧ. ದುಃಖಸ್ಯಾಪಿ ಆತ್ಮತ್ವೋಪಗಮಾತ್ ಅವಿರೋಧ. ಒಂದ್ ರೀತಿ ಉತ್ತರ. ಇನ್ನೊಂದು ರೀತಿ ಉತ್ತರ ಕೊಡ್ಬಹುದು. ದುಃಖಸ್ಯ ಅವಿದ್ಯಾ ಕಲ್ಪಿತತ್ವ ಅಂತ ಉತ್ತರ. ದುಃಖವೆಂಬುದು ಅವಿದ್ಯಾ ಕಲ್ಪಿತವಾದದ್ದರಿಂದ ಯಾರಿಗೂ ದುಃಖ ಇಲ್ಲ ಅಂತ ಉತ್ತರ ಕೊಡ್ಬೋದಾಗಿತ್ತು. ಇಲ್ಲಿ ಹಾಗೆ ಉತ್ತರ ಕೊಡ್ಲಿಲ್ಲ, ಈ ರೀತಿ ಉತ್ತರ ಕೊಟ್ರು. ಏನು? ದುಃಖಕ್ಕೂ ಇವನು ಸ್ವರೂಪವಾಗ್ಬಿಡೋದ್ರಿಂದ, ಹೇಗೆ ಸಕ್ಕರೆಗೆ ಸಿಹಿ ಅನುಭವ ಆಗೋದೇನೋ ದುಃಖ ಸ್ವರೂಪವೂ ಇವನೇ, ಸುಖ ಸ್ವರೂಪವೂ ಇವನೇ. ಹಾಗಾಗಿ ಅವನಿಗೆ ಆಗೋದು ಬರೋಲ್ಲ ಅಂದ್ಬಿಟ್ರು. ಸ್ವರೂಪಕ್ಕೆ ಅದರ ಎಫೆಕ್ಟ್ ಆಗೋಲ್ಲ. ಬೆಂಕಿಗೆ ಬಿಸಿ ಎಫೆಕ್ಟ್ ಆಗೋಲ್ಲ, ಬಿಸಿಯ ಸ್ವರೂಪವೇ ಬೆಂಕಿ. ಹಾಗೆ ದುಃಖಕ್ಕೂ ಇವನು ಆತ್ಮನಾಗ್ಬಿಡೋದ್ರಿಂದ ಅದರ ದುಃಖ ಸಂಬಂಧ ಅದು ಇವನು ಆಗೋದಿಲ್ಲ, ಅದು ಹೊಂದೋ ವಿರೋಧವೇನಿಲ್ಲ ಅಂದ್ರು. ಆತ್ಮನಿ ಅವಿದ್ಯಾ ಕಲ್ಪನಾ ನಿಮಿತ್ತಾನಿ ದುಃಖಾನಿ. ಇವಾಗ ಕೊಟ್ಟರು ಅವಿದ್ಯಾ ಕಲ್ಪನಾ ನಿಮಿತ್ತಾನಿ ದುಃಖಾನಿ. ರಜ್ವಾಮಿವ ಸರ್ಪಾದೀನಿ ಕಲ್ಪನಾ ನಿಮಿತ್ತಾನಿ. ಇದು ರಿಯಲ್ ಆನ್ಸರ್, ಇದು ನಿಜವಾದ ಉತ್ತರ. ಅಲ್ಲಯ್ಯ, ದುಃಖಗಳು ಆತ್ಮನಲ್ಲಿ ಅವಿದ್ಯಾ ಕಲ್ಪನೆಯಿಂದ ಆಗಿದ್ದು. ತಪ್ಪಿನ ದೇಹದಿಂದ ಮನೋಬುದ್ಧಿ ನಾನು ಅನ್ಕೊಂಡು ಹಲ್ಲು ನೋವು ನನಗೆ, ತಲೆನೋವು ನನಗೆ, ಕಾಲು ನೋವು, ಹೊಟ್ಟೆ ನೋವು, ಮಾನಸಿಕವಾದ ದುಃಖಗಳು ಅಂತಾನೆ. ಅವುಗಳು ಇವನ ಆದ್ರೆ ಅದರ ಸಂಬಂಧ ಬರುತ್ತೆ. ಇವನಿಗೆ ಈ ದೇಹದಿಂದ ಮನೋಬುದ್ಧಿ ದುಃಖವೇ ಆಗ್ತಾ ಇರೋದು ಅವಿದ್ಯಾ ಕಲ್ಪಿತ ಆದ್ಮೇಲೆ ಮತ್ತೊಬ್ಬರ ಲೋಕಾಂತರದ ಜನ್ಮಾಂತರದ ದುಃಖಗಳು ಇವನಿಗೆ ಹೆಂಗೆ ಹೊಂದತ್ತೆ? ಆತ್ಮನಲ್ಲಿ ದುಃಖಗಳು ಎಂಬುವುದು ಅವಿದ್ಯಾ ಕಲ್ಪನಾ ನಿಮಿತ್ತವಾಗಿ ತೋರುವಂಥವುಗಳು. ಯಾವುದರಂತೆ? ಹಗ್ಗದಲ್ಲಿ ಹಾವೇ ಮುಂತಾದವುಗಳು ಕಲ್ಪನಾ ನಿಮಿತ್ತವಾಗಿ ಹೇಗೆ ತೋರಿಸ್ತೋ, ರಿಯಲ್ ಅಲ್ಲಿ ಹಾವು ಹಗ್ಗದಲ್ಲಿಲ್ಲ. ಕತ್ತಲಿಕೆಯಿಂದ ಹಾವು ತೋರ್ತಾ ಇದೆ ಹಾವಿಗೆ ಅಂದ್ರೆ ಆ ಹಾವಿನ ವಿಷಯ ಏನು ಹಗ್ಗಕ್ಕೆ ಬರಲ್ಲಪ್ಪ.
ಹಾವಿನ ವಿಷ ಹಗ್ಗಕ್ಕೆ ಬಂದ್ಬಿಡುತ್ತಾ? ಹಗ್ಗವನ್ನು ಹಾವು ತಿಳ್ಕೊಂಡು ಮಾತ್ರಕ್ಕೆ ಆ ಹೆಡೆ ಆಗಲಿ, ವಿಷ ಆಗಲಿ, ಜೀವ ಆಗಲಿ, ಹರಿಯೋದಾಗಲಿ ಅದೇನು ಬರಲ್ಲಪ್ಪ ಹಗ್ಗಕ್ಕೆ. ಭ್ರಾಂತಿ ಮಾತ್ರ ಸಿದ್ಧ, ಅದು ಕಲ್ಪನಾ ಮಾತ್ರ ಸಿದ್ಧ. ಸಾಚ ಅವಿದ್ಯಾ ಅಶರೀರ ಆತ್ಮೈಕತ್ವ ಸ್ವರೂಪ ದರ್ಶನೇನ ಅಶರೀರ ಆತ್ಮೈಕತ್ವ ಸ್ವರೂಪ ದರ್ಶನೇನ ದುಃಖ ನಿಮಿತ್ತ ಉಚ್ಛಿನ್ನ ಇತಿ ದುಃಖ ಸಂಬಂಧಾಶಂಕಾ ನ ಸಂಭವತಿ. ಸಾ ಅವಿದ್ಯಾ, ಆ ಅವಿದ್ಯೆಯು ಎಂಥ ವಿದ್ಯೆ? ದುಃಖ ನಿಮಿತ್ತವಾದ ಆ ಅವಿದ್ಯೆ. ಅವಿದ್ಯೆ ದುಃಖಕ್ಕೆ ನಿಮಿತ್ತ. ಯಾರು ಎಲ್ಲಿ ಯಾವ ದುಃಖವನ್ನು ಅನುಭವಿಸಿದರೂ ತಪ್ಪಲಿಕೆಯಿಂದಲೇ ಅನುಭವಿಸ್ಬೇಕು. ದುಃಖ ನಿಮಿತ್ತದಿಂದಲೇ ಅವಿದ್ಯಾ ನಿಮಿತ್ತದಿಂದಲೇ ದುಃಖವಾಗೋದೇ ಹೊರತು ದುಃಖಕ್ಕೆ ನಿಮಿತ್ತ ಅವಿದ್ಯೆಯೇ ಹೊರತು ಅವಿದ್ಯೆ ಅಲ್ಲದೆ ಬೇರೆ ಏನು ಕಾರಣ ಇಲ್ಲ ದುಃಖಕ್ಕೆ. ಕರ್ಮವೂ ಕಾರಣ ಅಲ್ಲ, ಬೇರೆ ಜನರೂ ಕಾರಣ ಅಲ್ಲ, ದೈವವೂ ಕಾರಣವಲ್ಲ, ಕಾಲವೂ ಕಾರಣ ಅಲ್ಲ. ದುಃಖಕ್ಕೆ ಏನ್ ಕಾರಣ? ಅವಿದ್ಯೆಯೇ ಕಾರಣ. ಹಾಗೆ ದುಃಖ ನಿಮಿತ್ತ ಸಾಚ ಅವಿದ್ಯಾ ದುಃಖ ನಿಮಿತ್ತ. ಅದು ಅಶರೀರಾತ್ಮೈಕತ್ವ ಸ್ವರೂಪ ದರ್ಶನೇನ ಉಚ್ಛಿನ್ನ ಅನ್ವಯ ಮಾಡ್ಕೋಬೇಕು. ವಾಕ್ಯ ನೋಡು. ಸಾಚ ಅವಿದ್ಯಾ ದುಃಖ ನಿಮಿತ್ತ. ಆ ಅವಿದ್ಯೆ ಎಂಬುದು ದುಃಖಕ್ಕೆ ನಿಮಿತ್ತವಾಗಿರುವಂಥದ್ದು. ಅದು ಅಶರೀರವೇ ನಮ್ಮ ಸ್ವರೂಪ ಎಂಬ ಏಕತ್ವ ಸ್ವರೂಪ ದರ್ಶನೇನ. ಅಶರೀರವೆಂಬ ಆತ್ಮನೇ, ಶರೀರವಿಲ್ಲದೆ ಇರುವ ಆತ್ಮನೇ, ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆತ್ಮನೊಬ್ಬನೇ ಇರ್ತಕ್ಕವನು, ಅದೊಂದೇ ಪರಮಾರ್ಥ ಎಂಬ ಈ ದರ್ಶನದಿಂದ ಆ ಅವಿದ್ಯೆ ಕತ್ತರಿಸೋಗಿದೆ, ತುಂಡಾಗಿದೆ, ನಾಶವಾಗಿದೆ. ಇಂಥ ಆದ್ದರಿಂದ ಈ ದುಃಖ ಸಂಬಂಧ ಶಂಕಾ ಧರ್ಮ. ದುಃಖ ಸಂಬಂಧ ಇರಬಹುದಲ್ಲ ಅನ್ನೋ ಸಂದೇಹವೇ ಬರಲ್ಲ ಇಲ್ಲಿ. ಅವಿದ್ಯೆ ಇದ್ದ ದುಃಖ ಸಂಬಂಧ, ಅದು ಅವಿದ್ಯೆ ಇದ್ದ ಸಂಬಂಧ ಆಗತ್ತೆ ದರ್ಶ ಅಲ್ಲ. ದುಃಖ ಸಂಬಂಧವಾಗಿದೆ ಅನ್ನೋದು ಅವಿದ್ಯೆ ದರ್ಶ. ಅದು ಏನ್ ವಾಕ್ಯ ಅಲ್ಲ, ಶೈಲಿ ಏನು ಅಂತ ಅವಿದ್ಯಾ ನಿಮಿತ್ತವಾಗಿ ದುಃಖ ಸಂಬಂಧವಾಗತ್ತೆ ಹೇಳ್ತಾ ಇದ್ದಾರೆ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಭಾಷ್ಯಕಾರರು ದುಃಖ ಸಂಬಂಧವಾಗ್ತಾ ಇದೆ ಅನ್ನೋದೇ ಅವಿದ್ಯೆ ಅಂತ ಇರೋದ್ರಿಂದ ಅವಿದ್ಯೆಯಲ್ಲಿ ದುಃಖ ಸಂಬಂಧ ಆಗತ್ತೆ ಅಂತ ಒತ್ತಬೇಡಿ. ಯಾರಿಗೂ ಯಾವಾಗಲೂ ದುಃಖ ಸಂಬಂಧ ಆಗ್ತಾನೆ ಇಲ್ಲ, ಆಗೇ ಇಲ್ಲ. ದುಃಖ ಸಂಬಂಧವಾಗತ್ತೆ, ದುಃಖವಾಗತ್ತೆ ಅನ್ನೋದೇ ಅವಿದ್ಯಾ ನಿಮಿತ್ತ, ಅವಿದ್ಯಾ ಕಲ್ಪಿತ ಅಂತ ಆದಾಗ ಯಾರು ಎಲ್ಲೂ ಹೇಗೂ ದುಃಖವನ್ನು ಅನುಭವಿಸ್ತಾ ಇಲ್ಲ ಅಂತ ಪರಮಾರ್ಥ ಆಯ್ತು. ಹಾಗಾದ್ರಿಂದ ಅವಿದ್ಯೆ ಎಂಬುದು ದುಃಖಕ್ಕೆ ನಿಮಿತ್ತವಾಗಿದೆ. ಅದು ಅಶರೀರವೆಂಬ ಬ್ರಹ್ಮವೇ ನನ್ನ ಆತ್ಮ, ಬ್ರಹ್ಮವೂ ಆತ್ಮವು ಒಂದೇ ಎಂಬ ಆ ಸ್ವರೂಪ ಜ್ಞಾನದಿಂದ ಆ ಅವಿದ್ಯೆಯು ಕತ್ತರಿಸೋಗಿದೆ ಅಂತಾಗಿ ದುಃಖ ಸಂಬಂಧದ ಸಂದೇಹವು ಅವನಿಗೆ ಹೊಂದೋದಿಲ್ಲ, ಇರಬಹುದಲ್ಲ ಅಂತ ಅನ್ನೋಕ್ಕಾಗಲ್ಲ. ಅವಿದ್ಯೆ ಇರುವವರಿಗೆ ದುಃಖ ಇದ್ದಾಗ ಆಗತ್ತೆ, ಅಲ್ಲೂ ದುಃಖ ಇರಲ್ಲ. ಅವಿದ್ಯೆಯಿಂದ ಇದ್ದಾಗ ತೋರುತ್ತೆ. ಅಂದ್ರೆ ದುಃಖ ಇದೆ ಅನ್ನೋದು ಅವಿದ್ಯೆ, ಅವಿದ್ಯೆಯಿಂದ ದುಃಖ ಇದೆ ಅಂತ ಆಗಲ್ಲ. ಯಾರಿಗೂ ಎಲ್ಲೂ ದುಃಖ ಇದೆ ಅನ್ನೋದು ಇಲ್ಲ. ಭ್ರಾಂತಿಯಿಂದಲೇ ಹೇಗೆ ಹಗ್ಗದ ಹಾವಿನಿಂದ ಭಯವಾಗುತ್ತೆ ಅಂದ್ರೆ ನಿಜವಾದ ಹಾವಿಂದ ಆದ ಭಯವೇ ಅದು. ಹಗ್ಗದ ಹಾವಿಂದ ಉಂಟಾದ ಭಯ, ಆ ಭಯ ಹಗ್ಗದ ಹಾವೇ ಸುಳ್ಳಾದ್ಮೇಲೆ ಆ ಸುಳ್ಳಾದ ಹಾವಿಂದ ಉಂಟಾದ ಭಯ ನಿಜನಾ? ಹಾಗೆ ಅವಿದ್ಯೆಯೇ ನಿಜವಾಗಿ ಇಲ್ಲದ್ದಾದ್ಮೇಲೆ ಇಲ್ಲದೆ ಇರುವ ಅವಿದ್ಯೆಯ ನಿಮಿತ್ತದಿಂದ ಉಪಾಧಿಗಳು ತಾನು ಅಂದ್ಕೊಂಡು ತನ್ನಿಮಿತ್ತವಾದ ದುಃಖವು ತನಗೆ ಅಂದ್ಕೊಂಡ್ರೆ ಇದೆಂಥ ಅವಿವೇಕ ಇದು. ಅವಿದ್ಯೆ ಅನ್ನೋದೇ ಚೈತನ್ಯ ಸ್ವರೂಪನಾದ ಆತ್ಮನಲ್ಲಿ ಅವಿದ್ಯೆ ಅನ್ನೋದು ಹೊಂದಲ್ಲ. ಹೇಗೆ ಸೂರ್ಯನಲ್ಲಿ ಕತ್ಲೆ ಇರೋದು ಅನ್ನೋದು ಹೊಂದಲ್ವೋ, ಬೆಂಕಿಯಲ್ಲಿ ಶೀತ ಇದೆ ಅನ್ನೋದು ಹೊಂದಲ್ವೋ, ಚೈತನ್ಯ ಸ್ವರೂಪನಾದ ಆತ್ಮನಲ್ಲಿ ಅಜ್ಞಾನ ಇದೆ ಅಂದ್ರೆ ಹೆಂಗೆ ಹೊಂದತ್ತೆ ಅದು? ಪ್ಯೂರ್ ಕಾನ್ಶಿಯಸ್ನೆಸ್, ಸಾಲಿಡ್ ಅರಿವು, ಅರಿವಿನ ಗಟ್ಟಿ, ಅರಿವಿನ ಮುದ್ದೆ. ಅಲ್ಲಿ ಅಜ್ಞಾನ ಅವಿದ್ಯೆ ಅಂದ್ರೆ ಅರ್ಥ ಏನು? ಹೊಂದೋದೇ ಇಲ್ಲ. ಆದ್ರೆ ಬುದ್ಧಿಯಾದಿ ಉಪಾಧಿಗಳಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡ ಜೀವನಿಗೆ ಅವಿದ್ಯೆ ಇದೆ ಅಂತ ಅನ್ಸುತ್ತೆ. ಯಾಕೆ? ಉಪಾಧಿ ಸಂಬಂಧದಿಂದ ಎಲ್ಲಿವರೆಗೆ ಬುದ್ಧಿಯಾದಿಗಳನ್ನ ನಾನು ಅನ್ಕೊಳ್ತಾನೋ ಅದೇ ಅವಿದ್ಯೆ. ಅವಿದ್ಯೆಯಿಂದ ನಾನು ಅನ್ಕೊಂಡಿಲ್ಲ, ನಾನು ಅನ್ಕೊಳ್ಳೋದೇ ಅವಿದ್ಯೆ. ಅವಿದ್ಯೆ ಅನ್ನೋದು ಎಲ್ಲೂ ಯಾರಿಗೂ ಯಾವಾಗಲೂ ಹೇಗೂ ಇಲ್ಲ ಅದು. ಹಾಗೆ ದುಃಖ ಸಂಬಂಧದ ಆಶಂಕೆ ಹೊಂದೋದಿಲ್ಲ.
ಶುದ್ಧ ಸತ್ವ ಸಂಕಲ್ಪ ನಿಮಿತ್ತಾನಾಂತು ಕಾಮಾನಾಂ ಶುದ್ಧ ಸತ್ವ ಸಂಕಲ್ಪ ನಿಮಿತ್ತಾನಾಂತು ಕಾಮಾನಾಂ ಈಶ್ವರ ದೇಹ ಸಂಬಂಧ ಈಶ್ವರ ದೇಹ ಸಂಬಂಧ ಸರ್ವಭೂತೇಷು ಮಾನಸಾನಾಂ ಸರ್ವಭೂತೇಷು ಮಾನಸಾನಾಂ ಶುದ್ಧ ಸತ್ವ ಸಂಕಲ್ಪ ಶುದ್ಧವಾದ ಸತ್ವ ಯಾರ್ದೋ ಹಿರಣ್ಯಗೆ ಬಂದು ಅವನ ಸಂಕಲ್ಪ ನಿಮಿತ್ತವಾಗಿ ಕಾಮಗಳು ಎಲ್ಲಾ ಇವರಿಗೂ ಭೂತಗಳಲ್ಲೂ ಈಶ್ವರ ದೇಹ ಸಂಬಂಧದಿಂದ ಮಾನಸಿಕ ಸಂಬಂಧ ಆಗತ್ತೆ ಅಂತ ಸ್ವಾಮಿಗಳು ಈ ವಾಕ್ಯದ ಸರಿಯಾದ ಅಭಿಪ್ರಾಯ ಏನು ಸ್ಪಷ್ಟವಾಗಲ್ಲ ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ಶುದ್ಧ ಸತ್ವ ಸಂಕಲ್ಪ ನಿಮಿತ್ತದಿಂದಾಗಿರುವ ಮಾನಸ ಕಾರ್ಯಗಳು ಕಾಮಗಳಿಗೂ ಶುದ್ಧ ಸತ್ವ ಸಂಕಲ್ಪ ಶುದ್ಧ ಸತ್ವ ಯಾರದೋ ಶುದ್ಧ ಸತ್ವ ಹಿರಣ್ಯಗೆ ಬಂದು ಅವನ ಸಂಕಲ್ಪ ನಿಮಿತ್ತದಿಂದಾಗಿರುವ ಮಾನಸ ಕಾಮಗಳು ಸರ್ವಭೂತಗಳಲ್ಲಿಯೂ ಈಶ್ವರ ದೇಹ ಸಂಬಂಧವಿರುತ್ತದೆ ಎಂದರು. ಈ ವಾಕ್ಯಕ್ಕೆ ಸರಿಯಾದ ಅರ್ಥವೇನೆಂಬುದು ಸ್ಪಷ್ಟವಾಗುವಂತಿಲ್ಲ. ಶುದ್ಧ ಸತ್ವವು ಎಂದರೆ ರಜಸ್ತಮಸ್ಸುಗಳ ಸಂಬಂಧವಿಲ್ಲದ್ದು, ಮಾಯೆಯ ಏಕದೇಶವಾದ ಅದರಿಂದ ಉಂಟಾದ ಸಂಕಲ್ಪಗಳ ನಿಮಿತ್ತದಿಂದ ಕಾಮಗಳೆಂಬ ಐಶ್ವರ್ಯ ವಿಶೇಷಗಳು ಸರ್ವಭೂತಗಳಲ್ಲಿಯೂ ಈಶ್ವರಾಭಿಧ್ಯಾನರೂಪವಾದ ಮನೋಮಾತ್ರದಿಂದ ಸಿದ್ಧರಿಗೆ ಈಶ್ವರ ಸ್ವಭಾವ ಸಂಬಂಧವು ಮಾಯಾವಸ್ಥೆಯಲ್ಲಿ ಸಿದ್ಧವಾಗುತ್ತದೆ ಎಂದು ಆನಂದಗಿರಿ ಟೀಕೆ. ಜ್ಞಾನಿಯು ಸರ್ವಭೂತಗಳಿಗೂ ಆತ್ಮನಾಗಿರುವುದರಿಂದ ಶುದ್ಧ ಸಂಕಲ್ಪದಿಂದ ಆಗುವ ಕಾಮಗಳ ಪ್ರಾಪ್ತಿಯು ಯಾರಿಗೆ ಆದರೂ ಅವುಗಳಿಂದಾದ ಆನಂದವು ಜ್ಞಾನಿಗೆ ಎಂದು ವ್ಯವಹಾರ ದೃಷ್ಟಿಯಿಂದ ಹೊಗಳಿರುತ್ತಾರೆ ಎಂದು ವಾಕ್ಯದ ಅಭಿಪ್ರಾಯವೆಂದು ತಿಳಿದುಕೊಂಡ್ರೆ ಸಾಕು. ಇದು ಕರೆಕ್ಟು. ಸ್ವಾಮಿ ಎರಡನೇ ಅರ್ಥ ಕರೆಕ್ಟ್ ಆಗಿದೆ. ಆ ಆನಂದಗಿರಿ ಟೀಕೆ ಬೇಡ. ಅದು ಬರೀ ಟೀಕೆ ಅಷ್ಟು ಭಾಷಣ ಟೀಕೆ ಮಾಡೋದು ಎಷ್ಟೋ ವ್ಯಾಖ್ಯಾನ ಅಲ್ಲ ಅದು. ಜ್ಞಾನಿಯು ಸರ್ವಭೂತಗಳಿಗೂ ಆತ್ಮನಾಗ್ಬಿಟ್ಟಿದ್ದಾನೆ. ಹಾಗಾಗಿರೋದ್ರಿಂದ ಶುದ್ಧ ಸಂಕಲ್ಪದಿಂದಾಗುವ ಕಾಮಗಳ ಪ್ರಾಪ್ತಿ ಇದೆಯಲ್ಲ, ಶುದ್ಧ ಸಂಕಲ್ಪದಿಂದಾಗುವ ಕಾಮಗಳ ಪ್ರಾಪ್ತಿ ಅದು ಯಾರಿಗೆ ಎಲ್ಲೇ ಆದರೂ ಅವುಗಳಿಂದಾಗುವ ಆನಂದವು ಜ್ಞಾನಿಗೆ ಅಂತ ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ಬೋದು. ಅಲ್ಲಿ ಚೈತ್ಯದಲ್ಲಿ ಕಾಮಾನ್ನಿ ಕಾಮರೂಪ್ಯದ ಸಂಚಲನ ಅಂತ ಹೇಳ್ತಾರಲ್ಲ, ಇದು ಸಾಮಾನ್ಯ. ಈ ಕಾಮವಾದ ಅನ್ನವುಳ್ಳವನಾಗಿರ್ತಾನೆ, ಎಲ್ಲ ಆನಂದ ತಿರುಗಾಡ್ತಾ ಇರ್ತಾನೆ. ಅಹಮನ್ನ ಮಹಮನ್ನ ಮಹಮನ್ನಂ ಅಹಮನ್ನಾದು ಅಹಮನ್ನಾದು ಅಹಮನ್ನಾದ ಅಂತ ಜ್ಞಾನಿ ಉದ್ಗಾರ ಮಾಡ್ತಾನೆ ಅಂತ ಚೈತನ್ಯದಲ್ಲಿ ಹೇಳಿದಲ್ಲ. ಯಾರು ಎಲ್ಲ ಅನ್ನ ತಿಂದ್ರು, ಯಾರು ಎಲ್ಲ ಅನ್ನ ಇದ್ರು, ಎಲ್ಲ ಅನ್ನವೂ ನಾನೇ, ಎಲ್ಲ ಅನ್ನವೂ ಅನ್ನಾದವೂ ನಾನೇ ಅಂತ ಜ್ಞಾನಿ ತನ್ನ ಸರ್ವಾತ್ಮ ಭಾವವನ್ನ ಹೇಳ್ಕೊಂಡ ಹಾಗೇನೆ ತತ್ವಜ್ಞಾನಿಗೆ ಎಲ್ಲರ ಆನಂದವು ಸರ್ವಾತ್ಮ ಭಾವದಿಂದ ಅವನಿಗಾಗಿರುತ್ತೆ ಅಂತ ಹೊಳ್ತಾ ಇದೆ ಅಂತ ಹೇಳ್ತಾ ಇದೆ ಅಂತ ಅರ್ಥ ಇರ್ಬೋದು ಅಂತ. ಒಟ್ಟು ಶುದ್ಧ ಸತ್ವ ಸಂಕಲ್ಪ ನಿಮಿತ್ತ ಮಾನಸಾ ಕಾಮಾ ಸಂಕಲ್ಪ ನಿಮಿತ್ತಾನಾಂ ಮಾನಸಾನಾಂ ಕಾಮಾನಾಂ ಈಶ್ವರ ದೇಹ ಸಂಬಂಧ ಸರ್ವಭೂತೇಷು ಅಸ್ತಿ ಅಂತ. ಈಶ್ವರ ದೇಹ ಸಂಬಂಧ, ಈಶ್ವರಿಗೆ ಒಂದು ದೇಹ ಹೇಳ್ತಾ ಇದ್ದಾರೆ. ಈಶ್ವರನಿಗೆ ದೇಹ ಅಂದ್ರೆ ಏನೋ? ಈಶ್ವರ ದೇಹ ಅಂದ್ರೆ ಚೈತನ್ಯವೇ. ಈಶ್ವರನ ದೇಹ ಅಂದ್ರೆ ನಮ್ಮ ಪಾರ್ಥಿವ ದೇಹ ಇಲ್ಲ ಈಶ್ವರನಿಗೆ. ಅಥವಾ ಈಶ್ವರ ಹಿರಣ್ಯ ಗರ್ಭ ಅಂತ ಇಟ್ಕೊಂಡು ಅವನ ದೇಹ ಅಂದ್ರೆ ಮಾನಸಿಕ ಸಮಷ್ಟಿ ಮನಸ್ಸು ಅಂತ ತಿಳ್ಕೊಬೇಕು. ಆ ಸಮಷ್ಟಿ ಮನಸ್ಸಿನ ಸಂಬಂಧವು ಎಲ್ಲಾ ಭೂತಗಳಿಗೂ ಇದೆ. ಅಂದ್ರೆ ಎಲ್ಲರ ದುಃಖ ಜ್ಞಾನಿಗಿಲ್ಲ ಅಂದ್ರೆ ಎಲ್ಲಾ ಸುಖ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಷ್ಟೇ. ಯಾವ ದುಃಖವೂ ಇಲ್ಲ, ಯಾವ ಸುಖವೂ ಇಲ್ಲ. ಆದ್ರೂ ಎಲ್ಲಾ ಸುಖವೂ ಇವನು ಹೊಗಳಕ್ಕೆ ಯಾಕೆ ಹೇಳ್ತೀವಿ ಅಂದ್ರೆ, ಈ ಆ ಜ್ಞಾನಕ್ಕೆ ಪ್ರವೃತ್ತರಾಗಲಿ, ಇಂಥ ಆತ್ಮಜ್ಞಾನಕ್ಕೆ ಪ್ರವೃತ್ತರಾಗಿ ನೀವು ಈ ಆ ಜ್ಞಾನ ಪಡ್ಕೊಂಡು ನಿಮಗೆ ಸರ್ವಕಾಮಾವಾಪ್ತಿ ಸರ್ವಲೋಕಾವಾಪ್ತಿ ಅಂತ ಹೊಗಳ್ತಾ ಇದೆಯೇ ಹೊರತು ನಿಜಕ್ಕೆ ಪಡೆಯೋದು ಆಗೋದು ಅನ್ನೋದ್ರಲ್ಲಿ ಏನು ಕ್ರಿಯೆ ಇಲ್ವೇ ಇಲ್ಲ. ತತ್ವಜ್ಞಾನಕ್ಕೆಲ್ಲ ಬಾಧಿತವಾಗ್ಬಿಡುತ್ತೆ. ಪರ ಏವ ಸರ್ವಸತ್ವೋಪಾಧಿದ್ವಾರೇಣ ಭೋಕ್ತಾ ಇತಿ ಸರ್ವಸತ್ವೋಪಾಧಿದ್ವಾರೇಣ ಭೋಕ್ತಾ ಇತಿ ಸರ್ವಾವಿದ್ಯಾಕೃತ ಸಂವ್ಯವಹಾರಾಣಾಂ ಆತ್ಮ ಆಸ್ಪದಂ ಪರ ಏವ ಆತ್ಮ ಆಸ್ಪದಂ ನಾನ್ಯೋಸ್ತೀತಿ ವೇದಾಂತ ಸಿದ್ಧಾಂತಃ. ಒಳ್ಳೆ ಒಂದು ಹೊಸ ಉಪಸಿದ್ಧಾಂತ ತೋರಿಸ್ತಾ ಇದ್ದಾರೆ ನೋಡಿ. ಇದು ಅಂಡರ್ಲೈನ್ ಮಾಡ್ಬೇಕು ಈ ವಾಕ್ಯಕ್ಕೆ. ಶಂಕರಾಚಾರ್ಯ ಏನ್ ಹೇಳ್ತಿದ್ದಾರೆ? ಪರಮಾತ್ಮನೇ ಎಲ್ಲಾ ಅಂತಃಕರಣೋಪಾಧಿ ಮೂಲಕವಾಗಿಯೂ ಇದ್ದುಕೊಂಡು ಭೋಕ್ತವಾಗಿದ್ದಾನೆ. ವಾಸ್ತವವಾಗಿ ಜೀವರೂಪದಿಂದ ಭೋಕ್ತವಾಗಿರೋ ಪರಮಾತ್ಮನೇ. ಯಾಕೆಂದ್ರೆ ಜೀವನ ನಿಜವಾದ ಸ್ವರೂಪ ಯಾರೋ?
ಪರಮಾತ್ಮನೇ. ಹೇಗೆ ಘಟಾಕಾಶದ ನಿಜ ಸ್ವರೂಪ ಮಹಾಕಾಶವೋ, ಎಲ್ಲ ಹಿರಣ್ಯಗರ್ಭ, ವಿರಾಟ್ ಪುರುಷ, ದೇವತೆಗಳು, ಋಷಿಗಳು, ಗಂಧರ್ವರು, ಕಿನ್ನರರು, ಕಿಂಪರರು, ಮನುಷ್ಯರು ಎಲ್ಲರ ಜೀವರೂಪದಿಂದ ಇರೋನು ಪರಮಾತ್ಮನೇ. ಆ ಜೀವನಲ್ಲಿ ತಮೋಗುಣ ರಜೋಗುಣ ಕಮ್ಮಿ ಆದಷ್ಟು, ಸತ್ವಗುಣ ಹೆಚ್ಚಾದಷ್ಟು ಆನಂದ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೆಷ್ಟರ ಮಟ್ಟಿಗೆ ಸತ್ವಗುಣವನ್ನು ಬೆಳೆಸ್ಕೊಳ್ತಾರೋ ಯಾವ್ಯಾವ ಜೀವರು, ಅವರಿಗೆ ಆ ಶಾಂತಿ, ಸುಖ, ಆನಂದ, ನೆಮ್ಮದಿ ಹೆಚ್ಚಾಗತ್ತೆ. ಹಾಗೆ ಎಲ್ಲ ಸತ್ವ ಅಂದ್ರೆ ಇಲ್ಲಿ ಅಂತಃಕರಣ ಅಂದ್ರೆ ಸಹ ಎಲ್ಲ ಅದ ಸತ್ವ ಪ್ರಾಣಿ, ಎಲ್ಲ ಪ್ರಾಣಿಗಳೆಂಬ ಉಪಾಧಿಯ ಮೂಲಕವಾಗಿ ಭೋಕ್ತವಾದವನು ಪರಮಾತ್ಮನೇ ಅಂತ. ಆದ್ದರಿಂದ ಇತಿಯಲ್ಲಿ ಹೇಳ್ತಾರೆ ಅಂತ. ಆದ್ದರಿಂದ ಸಮಸ್ತ ಅವಿದ್ಯಾಕೃತವಾದ ವ್ಯವಹಾರ ಇದೆಯಲ್ಲ, ಎಲ್ಲ ವ್ಯವಹಾರ ಅವಿದ್ಯಾಕೃತ ತಾನೆ. ಏನೋ ವ್ಯವಹಾರ ಅನ್ನಕ್ಕೆ ಹೇಳ್ತಾರಲ್ಲ, ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿ, ಇದಕ್ಕೆ ವ್ಯವಹಾರ ಅಂತ ಹೆಸರು. ಪ್ರತ್ಯಯ ಅಂದ್ರೆ ಒಂದು ಯೋಚನೆ, ವ್ಯಪದೇಶ ಅಂದ್ರೆ ಒಂದು ಹೇಳೋದು, ಪ್ರವೃತ್ತಿ ನಿವೃತ್ತಿಯಿಂದ ಹೋಗೋದು ಬರೋದು. ಒಂದು ದೇಹದ ವ್ಯಾಪಾರ, ಇಂದ್ರಿಯ ವ್ಯಾಪಾರ, ಮನೋವ್ಯಾಪಾರ, ಇದೇ ವ್ಯವಹಾರ ಅಂದ್ರೆ. ಇದೆಲ್ಲ ಅವಿದ್ಯಾಕೃತವೇ. ದೇಹೇಂದ್ರಿಯ ಮನೋಬುದ್ಧಿ ಎಲ್ಲ ಅವಿದ್ಯೆಯಿಂದಲೇ ಅವಿದ್ಯಾಕೃತ ಅಂದ್ರೆ ಅವಿದ್ಯಾ ಕಲ್ಪಿತ ಅಂದರ್ಥ. ಅವಿದ್ಯಾ ಕಲ್ಪಿತವಾಗಿಂದ ಆತ್ಮನನ್ನು ತಿಳಿದೇ ಇದ್ದಾಗ ದೇಹೇಂದ್ರಿಯ ಮನೋಬುದ್ಧಿಗಳು ಇದೆ ಅಂತಲೂ ಅದೇ ನಾನು ಅಂತಲೂ ಅಂದ್ಕೊಳ್ತಾನೆ. ಫಸ್ಟು ಅಸ್ತಿತ್ವ ಕೊಡ್ತಾನೆ, ದೇಹೇಂದ್ರಿಯ ಮನೋಬುದ್ಧಿಗಳು ಅಸ್ತಿತ್ವ ಕೊಡ್ತಾನೆ. ಯಾವಾಗ? ಆತ್ಮನ ಅರಿದೇ ಇದ್ದಾಗ. ಅಸ್ತಿತ್ವ ಕೊಟ್ಟ ಅನುಕ್ಷಣದಲ್ಲಿ ಅದು ನಾನು ಅಂದ್ಕೊಳ್ತಾನೆ. ಅದು ಕಾಲಕೃತವಾದ ಇದಿಲ್ಲ, ಪ್ರತಿಪತ್ತಿ ಕ್ರಮದಲ್ಲಿ ಆಮೇಲೆ ಹೇಳ್ತೀವಿ ಹೊರತು ಇಷ್ಟೊತ್ತು ಇದೆ ಅಂತ ತಿಳ್ಕೊಳ್ತಾನೆ, ಆಮೇಲೆ ನಾನು ಅಂದ್ಕೊಳ್ತಾನೆ, ಆಮೇಲೆ ಹಾಗೆ ಕಾಲದಿಂದ ಆಮೇಲೆ ಅಲ್ಲ, ಪ್ರತಿಪತ್ತಿ ತಿಳ್ಕೊಳ್ಳೋ ಕ್ರಮದಲ್ಲಿ ಹೇಳ್ತಾರೆ. ಆ ಆತ್ಮನು ಅನ್ಯ ದ್ವಸ್ತಂತ ಉಪಸ್ಥಾಪಯತಿ. ಅವಿದ್ಯೆ ಏನ್ ಮಾಡುತ್ತೆ? ಆತ್ಮಿಗಿಂತ ಮತ್ತೊಂದಾದ ವಸ್ತುವನ್ನು ಮುಂದೆ ಒಡ್ಡಿಬಿಟ್ಟು ಅದರಲ್ಲಿ ಆತ್ಮತ್ವ ಅಭಿಮಾನ ಉಂಟು ಮಾಡುತ್ತೆ. ಆಮೇಲೆ ವ್ಯವಹಾರ ಮಾಡ್ತಾನೆ, ಆಮೇಲೆ ಸುಖ ದುಃಖ ಅನುಭವಿಸ್ತಾನೆ ಅಂತ ನಾವು ಇದಕ್ಕೆ ಹೇಳ್ತೀವಿ, ಉಪದೇಶಕ್ಕೆ ಹೇಳ್ತೀವಿ. ಆದ್ರೆ ಅನುಭವದಲ್ಲಿ ಅಷ್ಟು ಒಂದೇ ಕಾಲಕ್ಕೆ ಆಗ್ಬಿಡತ್ತೆ. ಹಾಗಾಗಿ ಎಲ್ಲ ಅಂತಃಕರಣೋಪಾಧಿಯ ಮೂಲಕವಾಗಿ ಪರಮಾತ್ಮನೇ ಭೋಕ್ತವಾಗಿದ್ದಾನೆ ಅಂತ. ಆದ್ದರಿಂದ ಅವಿದ್ಯಾ ಕಲ್ಪಿತವಾದ ಎಲ್ಲಾ ವ್ಯವಹಾರಗಳಿಗೂ ಪರಮಾತ್ಮನೇ ಆಸ್ಪದ. ಅವಿದ್ಯೆಗೂ ಪರಮಾತ್ಮನೇ ಆಸ್ಪದ, ಬರೀ ವ್ಯವಹಾರಕ್ಕೆ ಮಾತ್ರ ಅಲ್ಲ. ವ್ಯವಹಾರಗಳಿಗೆಲ್ಲ ಪರಮಾತ್ಮ ಆಶ್ರಯ ಅಂದ್ರೆ ಅವಿದ್ಯೆಗೆ ಯಾರ ಆಶ್ರಯ? ಮತ್ತೆ ಸಮಸ್ತಕ್ಕೂ ಪರಮಾತ್ಮನೇ ಆಶ್ರಯ ಆದ್ಮೇಲೆ ಅವಿದ್ಯೆಗೂ ಅವನೇ ಆಶ್ರಯ ಆಗಲೇಬೇಕು. ಏನ್ರಿ ಪರಮಾತ್ಮ ಪರಬ್ರಹ್ಮ ಅವಿದ್ಯೆಗೆ ಆಶ್ರಯ ಅಂದ್ರೆ ಅವನಿಗೆ ಅವಿದ್ಯೆ ಆಗ್ಬಿಡುತ್ತಲ್ಲ ಅಂದ್ರೆ, ಹೌದು, ಏನ್ ಮಾಡಕ್ಕಾಗತ್ತೆ? ಇನ್ನೊಬ್ಬ ಚೇತನ ಇಲ್ಲ ಅಂದ್ಮೇಲೆ, ಒಬ್ಬರೇ ಚೇತನ ಇರೋನು ಅಂತ ಆದ್ಮೇಲೆ ಪರಮಾತ್ಮನಿಗೆ ಅವಿದ್ಯೆ, ಪರಮಾತ್ಮನಿಗೆ ವಿದ್ಯೆ. ನಿಜವಾಗಿ ವಿದ್ಯಾವಿದ್ಯೆಗಳು ಎರಡೂ ಕಲ್ಪಿತ, ಎರಡೂ ಇಲ್ವೇ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಬಂದರೆ ವಿದ್ಯಾವಿದ್ಯೆಗಳು ಎರಡೂ ಆತ್ಮನಲ್ಲೇ ಕಲ್ಪಿತವಾಗಿದೆ. ಅದು ಇನ್ನೊಂದು ದೃಷ್ಟಿಯಿಂದ ಅಂತಃಕರಣ ಧರ್ಮ ಆತ್ಮನಿಗಿಲ್ಲ ಅಂತ ಹೇಳ್ತೀವಿ. ಅದು ಬಿಡಿಸ್ಕೊಳ್ಳೋ ಉಪದೇಶ ಕಾಮ ಮಾಡುವಾಗ ತಸ್ಮಾತ್ ವಿದ್ಯೆ ನಾಮರೂಪ ಪಕ್ಷ ಅಂತ ಹೇಳ್ತೀವಿ. ಅದು ನಾಮರೂಪಗಳ ಪಕ್ಷ ವಿದ್ಯೆ ನಾಮರೂಪಗಳು ಇರೋದಿಲ್ಲೇ ಬ್ರಹ್ಮದಲ್ಲಾದ್ಮೇಲೆ ನಾಮರೂಪಗಳಿಂದ ವಿದ್ಯೆಯು ಬ್ರಹ್ಮದಲ್ಲೇ ಇದೆ ಅಂತ ಆಯ್ತು. ನಾಮರೂಪಕ್ಕಲ್ಲ ಬ್ರಹ್ಮ ಇದನ್ನ ಆಧಾರ ಆಶ್ರಯ. ಆ ನಾಮರೂಪಗಳನ್ನು ಆಶ್ರಯಿಸಿಕೊಂಡಿದ್ದ ವಿದ್ಯೆ ಅಂದ್ರೆ ಅರ್ಥಾತ್ ಬ್ರಹ್ಮವೇ ನಾಮರೂಪ ವಿದ್ಯೆಗಳಿಗೂ ಆಶ್ರಯ ಅಂತ ಆಯ್ತು. ಏನ್ ಬ್ರಹ್ಮಕ್ಕೆ ಅವಿದ್ಯೆ, ಬ್ರಹ್ಮಕ್ಕೆ ವಿದ್ಯೆ ಅಂದ್ರೆ ಹೊಂದಲ್ವಲ್ಲ ಅಂದ್ರೆ, ಹೌದು, ಪರಮಾರ್ಥ ಹೊಂದಲ್ಲ. ಆದ್ರೆ ಬೇರೆ ಗತ್ಯಂತರವಿಲ್ಲದೇನೆ ನಾವು ಅದನ್ನು ಹೇಳಬೇಕಾಯ್ತು. ಬ್ರಹ್ಮವೇ ಆಶ್ರಯ ಅಂತ. ಪರಮಾರ್ಥವಾಗಿ ಹೋಗಬೇಕಾದ ಅವಿದ್ಯೆಯೂ ಇಲ್ಲ, ಬರಬೇಕಾದ ವಿದ್ಯೆಯೂ ಇಲ್ಲ, ಎರಡೂ ಕಲ್ಪಿತವಾದದ್ದು. ಇರೋದಿಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ. ಇದು ಅರ್ಥ ಆಯ್ತು ಅಂದ್ರೆ ಇನ್ ಮತ್ತೆ ಅವನಿಗೇನು ಸಂಶಯ ಉಳಿಯಲ್ಲ. ಏನು ಇದು ಅವಿದ್ಯೆ ಯಾರಿಗೆ, ಅವಿದ್ಯೆ ಎಲ್ಲಿದೆ, ಅವಿದ್ಯೆ ಯಾವಾಗ ಬಂದಿದೆ, ಅವಿದ್ಯೆ ಹೇಗಿದೆ, ಇದೆಲ್ಲ ಅವಿದ್ಯೆಯಲ್ಲೇ ಮಾಡೋ ಪ್ರಶ್ನೆ. ಅವಿದ್ಯೆಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದಾದ್ಮೇಲೆ ಅವಿದ್ಯೆ ಯಾವಾಗ ಬಂತು, ಯಾವಾಗ ಅನ್ನೋ ಕಾಲ ಅವಿದ್ಯೆಯಲ್ಲೇ ತೋರೋದು. ಅವಿದ್ಯೆ ಎಲ್ಲಿದೆ, ಎಲ್ಲಿನ ದೇಶ ಅವಿದ್ಯೆಯಲ್ಲೇ ತೋರೋದು. ಅಂದ್ರೆ ಅವಿದ್ಯೆ ಎಲ್ಲಿದೆ ಅನ್ನೋ ಪ್ರಶ್ನೆಯೂ ಹೊಂದಲ್ಲ, ಅವಿದ್ಯೆ ಯಾವಾಗ ಬಂತು ಅನ್ನೋದು ಹೊಂದಲ್ಲ, ಅವಿದ್ಯೆ ಯಾಕೆ ಅನ್ನೋ ಪ್ರಕಾರವೂ ಅವಿದ್ಯೆಯಲ್ಲೇ ತೋರೋದು. ಇಲ್ಲದ ವಿದ್ಯೆ ಇದು. ಇಲ್ಲದ ವಿದ್ಯೆ ಆದ್ಮೇಲೆ ಯಾವಾಗ, ಎಲ್ಲಿ, ಯಾಕೆ, ಹೇಗೆ, ಏನು ಉತ್ತರ ಕೊಡ್ತೀರಾ? ನಿಮ್ಮ ತಲೆ ಮೇಲಿರುವ ಕೋಡು ಎಷ್ಟು ಉದ್ದ, ಯಾವ ಬಣ್ಣ, ಎಷ್ಟು ದಪ್ಪ, ಏನ್ ತೂಕ ಕೇಳಿದ್ರೆ ಏನ್ ಹೇಳ್ತೀರಾ?
ಇಲ್ಲದೇ ಇರೋ ತಲೆ ಮೇಲೆ ಇಲ್ಲದೇ ಇರೋ ಕೋಡಿಗೆ ಬಣ್ಣ ಏನು, ತೂಕ ಏನು, ಉದ್ದ ಏನು, ಅಗಲ ಏನು ಕಲ್ಪನೆ ಮಾಡ್ಕೊಂಡು ಹೇಳ್ಬೇಕು. ಒಬ್ಬರು ಕೆಂಪು, ಒಬ್ಬರು ನೀಲಿ, ಒಬ್ಬರು ಹಸಿರು ಹೇಳ್ಬೇಕು. ಕಲ್ಪನೆ ಮಾಡ್ಕೊಂಡು ಹೇಳ್ಬೋದು. ಕಲ್ಪನೆ ಎಲ್ಲವೂ ಹೊಂದುತ್ತೆ. ಕಲ್ಪನಾ ಶಿವ. ಅದನ್ನ ಪರಮಾತ್ಮನೇ ಸಮಸ್ತ ಅವಿದ್ಯಾ ಕಲ್ಪಿತವಾದ ವ್ಯವಹಾರಕ್ಕೆಲ್ಲ ಆಸ್ಪದನು. ಆಸ್ಪದ ಅಂದ್ರೇನೋ? ಆಸ್ಪದ ಅಂದ್ರೆ ಆಶ್ರಯ, ಆಧಾರ, ನೆಲೆ. ಅದೇ ಅದಕ್ಕೆ ಇದು ಅನುಷ್ಠಾನ. ಅದೆಲ್ಲ ಹಾಕೊಂಡಿದೆ. ಅನ್ನು ಮತ್ತೊಬ್ಬನಿಲ್ಲ, ನಾನ್ಯೋಸ್ತಿ, ಇನ್ನೊಬ್ಬನು ಆಸ್ಪದನಾದವನಿಲ್ಲ ಎಂಬುದೇನಿದೆ ಇದು ವೇದಾಂತ ಸಿದ್ಧಾಂತ ಅಂತ ಇದ್ದಾರೆ ಭಾಷ್ಯಕಾರರು. ನೋಡಿ, ಇದು ವೇದಾಂತ ಸಿದ್ಧಾಂತವಂತೆ. ಯಾವುದೋ ಸಮಸ್ತ ವ್ಯವಹಾರಗಳಿಗೂ ಪರಬ್ರಹ್ಮವೇ ಆಶ್ರಯವೂ ಆಧಾರವೂ ಮತ್ತೊಂದಲ್ಲ ಎಂಬುದು ವೇದಾಂತ ಸಿದ್ಧಾಂತವು. ಸಮಸ್ತ ವ್ಯವಹಾರಕ್ಕೂ ಬ್ರಹ್ಮವೇ ಆಶ್ರಯ ಆಧಾರ ಅಂದ್ರೆ ಈ ಶಾಸ್ತ್ರೀಯ ವ್ಯವಹಾರ, ಲೌಕಿಕ ವ್ಯವಹಾರ, ಅವಿದ್ಯಾ ವ್ಯವಹಾರ, ಎಲ್ಲಾ ವ್ಯವಹಾರಕ್ಕೂ ಬ್ರಹ್ಮವೇ ಆಶ್ರಯ ಅಂತ ಆಯ್ತು. ಬ್ರಹ್ಮಕ್ಕಿಂತ ಬೇರೆ ಇನ್ನೊಂದು ಇಲ್ಲೇ ಇಲ್ಲ. ಅದೊಂದೇ ಚೇತನ, ಅದೊಂದೇ ಪರಮಾರ್ಥ. ಹಾಗಾದ್ರೆ ಇದೆಲ್ಲ ಇದ್ದು ಬಿಟ್ಟು ಆಧಾರವೋ, ಹೇಗೆ ನಾವು ನೆಲದ ಮೇಲೆ ಕೂತಿದೀವೋ ಹಾಗೆ ಎಲ್ಲವೂ ಬ್ರಹ್ಮವೇ ಕೂತಿದೆ ಅಂತಿರೋ ಅಂದ್ರೆ ಇಲ್ಲ. ಬ್ರಹ್ಮವನ್ನೇ ನೀವು ಎಲ್ಲಾ ರೀತಿಯಿಂದ ಕಲ್ಪಿಸ್ಕೊಂಡಿದ್ದೀರಾ, ಕಾಣ್ತಾ ಇದ್ದೀರಾ, ನಿಮ್ಗೆ ತೋರ್ತಾ ಇದೆ. ಯಾವ್ದು ಆಸೆ? ನಿಮ್ಗೆ ತೋರ್ತಾ ಇದೆ ಅನ್ನೋದು ಆಸೆನೋ, ನೀವು ಕಾಣ್ತಾ ಇದ್ದೀರಾ ಅನ್ನೋದು ಆಸೆನೋ, ಅದು ಆಶ್ರಯಿಸ್ಕೊಂಡಿದೆ ಅನ್ನೋದು ಆಸೆನೋ? ಯಾವ್ದು ಬೆಟರು? ಎಲ್ಲಾ ವ್ಯವಹಾರಗಳು ಬ್ರಹ್ಮನ ಆಶ್ರಯಿಸ್ಕೊಂಡಿದೆ ಅಂತ ಒಂದು ವಾಕ್ಯ. ಎಲ್ಲಾ ವ್ಯವಹಾರ ಬ್ರಹ್ಮದಲ್ಲಿ ತೋರ್ತಾ ಇದೆ ಅಂತ ಒಂದು, ಎಲ್ಲಾ ವ್ಯವಹಾರ ಬ್ರಹ್ಮದಲ್ಲಿ ಕಲ್ಪಿಸ್ಕೊಂಡಿದೀವಿ ಅಂತ ಇನ್ನೊಂದು. ಈ ಮೂರು ವಾಕ್ಯದಲ್ಲಿ ಯಾವುದು ನಮ್ಮ ಅನುಭವಕ್ಕೆ ಹತ್ತಿರವಾದ ವಾಕ್ಯ? ಎಲ್ಲವೂ ಆತ್ಮದಲ್ಲಿ ಕಲ್ಪಿತವಾಗಿದೆ ಅಂತ ಅದು ಒಂದು ಹಂತ ಉಪದೇಶ ಮಾಡ್ತೀಯ. ನಾವು ಅನ್ಕೊಂಡಿದೀವಿ ಅಂದ್ರೆ ನಾವು ಕಳ್ಕೊಬೇಕಾದ್ರಿಂದ ನಾವು ಅನ್ಕೊಂಡಿದೀವಿ ಅಂತ ಹೇಳ್ತೀವಿ. ಕಳ್ಕೊಬೇಕಾದ್ರೂ ನಾವೇ ಆದ್ರಿಂದ ಅದನ್ನ ನಾವು ಅನ್ಕೊಂಡಿದೀವಿ ಅಂತ. ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ, ಬ್ರಹ್ಮವೇ ಹೀಗೆ ತೋರ್ತಾ ಇದೆ ಅಂತ ಹೇಳ್ಕೋಸ್ಕರ ಬ್ರಹ್ಮನ ಆಶ್ರಯಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಬರೀ ಇನ್ನು ಪ್ರಧಾನ ಆಗಲಿ ಇನ್ನೊಂದು ಯಾವ್ದು ಕಾರಣ ಅಲ್ಲ, ಬ್ರಹ್ಮವೇ ಹೀಗೆ ತೋರ್ತಾ ಇದೆ ಅಂತ ನಾವು ಹೇಳ್ತೀವಿ. ಬ್ರಹ್ಮದ್ದರೆ ಈ ಆವಿಷ್ಕಾರ, ಎವಲ್ಯೂಷನ್. ಜಗತ್ತಾಗಿ ತೋರ್ತಾ ಇರೋದು ಬ್ರಹ್ಮವೇ. ಬ್ರಹ್ಮ ಜಗತ್ತಾಗಿ ತೋರ್ತಾ ಇದೆ. ಬ್ರಹ್ಮವನ್ನು ಜಗತ್ತು ತಿಳ್ಕೊಂಡಿದೀವಿ. ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತವಾಗಿದೆ. ಎಲ್ಲ ತಾತ್ಪರ್ಯ ಒಂದೇ ಆಗುತ್ತೆ. ಶಬ್ದಾರ್ಥ ಬೇರೆ ಅನಿಸಿದ್ರು ಕೊನೆ ಅಂತತಃ ಗತ್ವ ಏಕಮೇವ ಅರ್ಥ ಭವತಿ, ಒಂದೇ ಅರ್ಥ ಆಗುತ್ತೆ. ಮುಂದಕ್ಕೆ ಹೋಗೋಣ. ಏಷೋಕ್ಷಿಣಿ ಪುರುಷೋ ದೃಶ್ಯತೆ ಇತಿ. ಏಷೋಕ್ಷಿಣಿ ಪುರುಷೋ ದೃಶ್ಯತೆ ಇತಿ. ಛಾಯಾಪುರುಷ ಏವ ಪ್ರಜಾಪತಿನ ಉಕ್ತಃ. ಛಾಯಾಪುರುಷ ಏವ ಪ್ರಜಾಪತಿನ ಉಕ್ತಃ. ಇಲ್ಲಿ 3 ಪರ್ಯಾಯದಲ್ಲೂ ಬೇರೆ ಬೇರೆ ಆತ್ಮ ಹೇಳ್ದ ಅಂತ ಒಬ್ಬ ವಾದಿಗಳು. ಶಂಕರಾಚಾರ್ಯರ ಹಿಂದೆ ಇದ್ದಂತಹ ವ್ಯಾಖ್ಯಾನಕಾರರು ಏಷೋಕ್ಷಿಣಿ, ಯಾವ ಈಚನು ಬಲಗಣ್ಣಿನಲ್ಲಿ ನೋಡುವನಾಗಿ ತೋರ್ಬರ್ತಾ ಇದ್ದಾನೋ ಅಂತ ಹೇಳಿದರೆ, ಬಲಗಣ್ಣಿನಲ್ಲಿ ಕಾಣ್ತಾ ಇರುವ ಪುರುಷನು ಛಾಯಾಪುರುಷನು ಅಂತ ಅರ್ಥ ಮಾಡ್ಬೇಕಂತೆ. ಆ ರೀತಿ ಅರ್ಥ ಮಾಡ್ತಿದ್ದಂತೆ ಒಬ್ಬ ವ್ಯಾಖ್ಯಾನಕಾರರು. ಅವ್ರು ಹೇಳ್ತಾರೆ, ಏಷೋಕ್ಷಿ ಪುರುಷೋ ದೃಶ್ಯತೆ ಎನ್ನುವ ವಾಕ್ಯದಲ್ಲಿ ಛಾಯಾಪುರುಷನನ್ನೇ ಪ್ರಜಾಪತಿ ಹೇಳಿರುತ್ತಾನೆ, ಪರಮಾತ್ಮನ ಹೇಳಿಯೇ ಇಲ್ಲ ಅಂತ ಅವ್ರು ಹೇಳೋದು. ಮೊದಲನೇ ಪರ್ಯಾಯದಲ್ಲಿ ಛಾಯಾಪುರುಷನನ್ನೇ ಪರಮಾತ್ಮ ಹೇಳ್ದ, ಪರಮಾರ್ಥವಾದ ಪರಮಾತ್ಮನನ್ನು ಹೇಳಲಿಲ್ಲ. ಸ್ವಪ್ನ ಸುಷುಪ್ತಯೋಶ್ಚ ಅನ್ಯ ಏವ. ಸ್ವಪ್ನ ಸುಷುಪ್ತಯೋಶ್ಚ ಅನ್ಯ ಏವ. ಸ್ವಪ್ನಾತ್ಮನೇ ಬೇರೆ, ಸುಷುಪ್ತಾತ್ಮನೇ ಬೇರೆ. ಬೇರೆ ಬೇರೆ ಆತ್ಮನೇ 3 ಪರ್ಯಾಯದಲ್ಲಿ ಬೇರೆ 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 ಆತ್ಮನ ಹೇಳಿದಾನೆ. 4ನೇ ಪರ್ಯಾಯದಲ್ಲಿ ಪರಮಾರ್ಥಾತ್ಮನನ್ನು ಹೇಳಿದೆ ಹೊರತು ಎಲ್ಲಾ ಪರ್ಯಾಯದಲ್ಲೂ ಪರಮಾತ್ಮನ್ನೇ ಹೇಳಿದ ಅಂತ ಅರ್ಥ ಮಾಡಬಾರ್ದು ಅಂತ ಅವರ ವ್ಯಾಖ್ಯಾನ. ನೋಡಿ ಹೇಗಿದ್ದಾರೆ. ಮುಂದೆ ಹೇಳ್ತೀನಿ ಕೇಳು, ಹೇಳ್ತಾ ಇರೋದು ಅಂತ. ಮುಂದೆ ಅಂಥದ್ದು ಹೇಳ್ತೀನಿ, ಇದು ಅನುವಾದ ಮಾಡ್ತಿದ್ದಾನೆ ಅಷ್ಟೇ, ಇವಾಗ ಹೇಳಿಲ್ಲ ಅಂತಾರೆ. ಇದು ಅಮೃತ ಅಂತ ಹೇಳ್ತೀನಿ. ಈಗ ಅಂಥವನ್ನ ಆಗ್ತಾನೆ ಅವನು. ಇವಾಗ ಛಾಯಾತ್ಮನು ಅಮೃತಾಭ್ರಮಣ ಆಗ್ತಾನೆ ತಿಳ್ಕೊಂಡಾನೆ. ಮಾಡ್ತಾರಪ್ಪ ಏನು. ಸ್ವಪ್ನ ಸುಷುಪ್ತಯೋಶ್ಚ ಅನ್ಯೇವಾ. ಸ್ವಪ್ನಾತ್ಮನು ಸುಷುಪ್ತಾತ್ಮನು ಕೂಡ ಬೇರೆಯಾದ ಆತ್ಮನೇ. ನ ಪರೋ ಅಪಹತಪಾತ್ಮತ್ವಾದಿ ಲಕ್ಷಣ. ಪರೋ ಅಪಹತಪಾತ್ಮತ್ವಾದಿ ಲಕ್ಷಣ. ಅಪಹತಪಾತ್ಮತ್ವಾದಿ ಲಕ್ಷಣವಾದ ಪರಮಾತ್ಮನ ಹೇಳಿಲ್ಲ ಈ 3 ಪರ್ಯಾಯದಲ್ಲೂ. ಜಾಗೃತದಲ್ಲೂ ಸ್ವಪ್ನದಲ್ಲೂ ಸುಷುಪ್ತಿಯಲ್ಲೂ ಪರಮಾತ್ಮನ ತಗೊಂಬಂದೇ ಇಲ್ಲ ಪ್ರಜಾಪತಿ. ಬೇರೆ ಅನ್ಯಮನ್ಯಮ ಆತ್ಮಾನಂ ಬೃಹತಃ ಪ್ರಜಾಪತಿ, ಬೇರೆ ಬೇರೆ ಆತ್ಮನ ಹೇಳ್ತಿರುವಂತಹ ಪ್ರಜಾಪತಿಗೆ ಅಂತ ಅಭಿಪ್ರಾಯ.
ವಿರೋಧ ಇದು ಕೇಚಿನ್ ಮನ್ಯಂತೆ. ವಿರೋಧ ಇತಿ ಕೇಚಿತ್ ಮನ್ಯಂತೆ. ಯಾಕೆ ಹೇಳಿಲ್ಲ ಅಂದ್ರೆ ವಿರೋಧವಾಗುತ್ತೆ ಅಂತ. ಹಾಗೆಂದರೆ ವಿರೋಧವಾಗುತ್ತೆ. ಒಂದು ಒಬ್ಬನೇ ಅವಸ್ಥಾವಂತನಾಗಿರುವುದು ಮತ್ತು ಅಪಸಪಾಪ್ತನಾಗಿರುವುದು ಎಂಬುದು ವಿರುದ್ಧ. ಜಾಗ್ರತ್ ಸ್ವಲ್ಪ ಸುಷುಪ್ತ ಅವಸ್ಥಾವಂತನಾಗಿಯೂ ಆಗಿದ್ದಾನೆ, ಅಪಸಪಾಪತ್ವಾದಿ ಗುಣಕನೂ ಆಗಿದ್ದಾನೆ ಎಂದು ವಿರುದ್ಧ. ಅದನ್ನ ಹೇಳಿಲ್ಲ ಅಂತ. ಪ್ರಜಾಪತಿಯು ಅಪಸಪಾಪತ್ವಾದಿ ಹೇಳುತ್ತೆ ಎಂದು ಹೊರಟು ಜೀವನನ್ನು, ಛಾಯಾತ್ಮನನ್ನು, ಸ್ವಪ್ನಾತ್ಮನನ್ನು, ಸುಷುಪ್ತಾತ್ಮನನ್ನು ಹೇಳಿದ್ರೆ ತನ್ನ ಮಾತಿಗೆ ವಿರುದ್ಧ ಆಗುತ್ತೆ ಎಂಬ ಭಾವವು ಇಲ್ಲಿ ಇರುತ್ತದೆ. ಸ್ವಾಮಿ ವ್ಯಾಖ್ಯಾನ. ಟೀಕಾ ವ್ಯಾಖ್ಯಾನ ಬೇರೆ. ಟೀಕಾ ವ್ಯಾಖ್ಯಾನ ಏನೋ ಒಬ್ಬನೇ ಅವಸ್ಥಾವಂತನಾಗಿರುವುದು ಮತ್ತು ಅಪಸಪಾಪತ್ನಾಗಿರುವುದು ವಿರುದ್ಧ ಅಂತ ಅವ್ರ ವ್ಯಾಖ್ಯಾನ. ಆದರೆ ಪ್ರಜಾಪತಿಯು ಅಪಸಪಾಪತ್ವಾದಿ ಸ್ವರೂಪವನ್ನು ಹೇಳುತ್ತೆ ಎಂದು ಹೊರಟೋ, ಆತ್ಮನ ಹೊರಟು ಜೀವನನ್ನು, ಛಾಯಾತ್ಮನನ್ನು, ಸ್ವಪ್ನಾತ್ಮನನ್ನು, ಸುಷುಪ್ತಾತ್ಮನನ್ನು ಹೇಳಿದ್ರೆ ತನ್ನ ಮಾತಿಗೆ ವಿರುದ್ಧವಾಗುತ್ತದೆ ಎಂಬ ಭಾವವು ಇಲ್ಲಿ ಇರುತ್ತದೆ. ಛಾಯಾಧ್ಯಾತ್ಮನಾಂಚ ಉಪದೇಶೇ ಛಾಯಾಧ್ಯಾತ್ಮನಾಂಚ ಉಪದೇಶೇ ಪ್ರಯೋಜನಂ ಆಚಕ್ಷತೆ. ಪ್ರಯೋಜನಂ ಆಚಕ್ಷತೆ. ಈ ಏಷೋಕ್ಷಿ ಪುರುಷೋ ದೃಶ್ಯತೆ ಅನ್ನೋ ಜಾಗದಲ್ಲಿ ಛಾಯಾತ್ಮನ ಹೇಳ್ತಾ ಇದೆ ಅಂತಂದ್ರೆ ಅದರಲ್ಲಿ ದೋಷ ಬರುತ್ತಲ್ಲ, ಅದು ಹೊಂದಲ್ವಲ್ಲ, ಅದಕ್ಕೆ ಪ್ರಯೋಜನ ಏನು? ಛಾಯಾತ್ಮನ ಉಪದೇಶ ಮಾಡಿದ್ರೆ ಪ್ರಯೋಜನ ಏನು ಎಂಬುದನ್ನ ಅವರು ವ್ಯಾಖ್ಯಾನ ಮಾಡ್ತಾರೆ. ಯಾಕೆ ಛಾಯಾತ್ಮ ಹೇಳ ಅಂತಂದ್ರೆ ಅಂತ ಹೇಳಿ ಛಾಯಾತ್ಮ ಉಪದೇಶ ಮಾಡಿದ್ದಕ್ಕೆ ಪ್ರಯೋಜನವನ್ನು ಕೂಡ ಅವರೇ ಹೇಳ್ತಾರಂತೆ. ಯಾಕೆ ಛಾಯಾತ್ಮ ಉಪದೇಶ ಮಾಡಿದ ಪ್ರಜಾಪತಿ? ಅವಶ್ಯಕತೆ ಏನಿತ್ತು? ಛಾಯಾತ್ಮನ ಹೇಳುವಂತಹ ಅವಶ್ಯಕತೆ ಏನಿತ್ತು? ಸಂದರ್ಭ ಏನಿತ್ತು? ಯಾತಕ್ಕೆ ಹೇಳ್ದ ಅಂತ ಕೇಳಿದ್ರೆ ಅದಕ್ಕೆ ಪ್ರಯೋಜನವನ್ನು ಕೂಡ ಅವ್ರು ಹೇಳ್ತಾರೆ. ಏನ್ ಪ್ರಯೋಜನ ಹೇಳ್ತಾರೆ? ಆದಾವೇವ ಉಚ್ಯಮಾನೆ ಕಿಲ. ಆದಾವೇವ ಉಚ್ಯಮಾನೆ ಕಿಲ. ದುರ್ವಿಜ್ಞೇಯತ್ವಾತ್ ಆತ್ಮನಃ ಪರಸ್ಯ ಆತ್ಮನಃ ಅತ್ಯಂತ ಬಾಹ್ಯ ವಿಷಯಾಸಕ್ತ ಚೇತಸಃ. ಅತ್ಯಂತ ಬಾಹ್ಯ ವಿಷಯಾಸಕ್ತ ಚೇತಸಃ. ಅತ್ಯಂತ ಸೂಕ್ಷ್ಮ ವಸ್ತು ಶ್ರವಣೆ. ಅತ್ಯಂತ ಸೂಕ್ಷ್ಮ ವಸ್ತು ಶ್ರವಣೆ. ವ್ಯಾಮೋಹೋ ಮಾಭೂದಿತಿ. ವ್ಯಾಮೋಹೋ ಮಾಭೂದಿತಿ. ಯಾಕೆಂದ್ರೆ ಮೊದಲನೇ ಪರ್ಯಾಯದಲ್ಲಿಯೇ ಪರಮಾತ್ಮನ ಹೇಳ್ಬಿಟ್ರೆ ಆ ಪರಮಾತ್ಮ ದುರ್ವಿಜ್ಞೇಯ, ತಿಳ್ಕೊಳಕ್ ಆಗದೇ ಇರುವಂಥವ್ರು. ಹಾಗಾದ್ರಿಂದ ಬಹಳವಾಗಿ ಹೊರಗಿನ ವಿಷಯದಲ್ಲಿ ಆಸಕ್ತರಾದ ಮನಸ್ಕರಾದವರಿಗೆ ಅತ್ಯಂತವಾದ ಸೂಕ್ಷ್ಮವಾದ ಆತ್ಮವಸ್ತುವಿನ ಶ್ರವಣೆ ಮಾಡಿದ್ರೆ ವ್ಯಾಮೋಹ ಉಂಟಾಗ್ಬಿಡತ್ತೆ. ಅದಾಗದೇ ಇರಲಿ ಇದಕ್ಕೋಸ್ಕರವಾಗಿ ಇವಾಗ ಛಾಯಾತ್ಮನ ಹೇಳ್ತೀನಿ, ಆಮೇಲೆ ಸ್ವಪ್ನಾತ್ಮನ ಹೇಳ್ತೀನಿ, ಆಮೇಲೆ ಸುಷುಪ್ತನ ಹೇಳ್ತೀನಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅಂತ ಹೇಳಿ ಈ ರೀತಿ ಹೇಳ್ಕೊಂಡಿದ್ದಾನೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಮೊದಲು ಏಷೋಕ್ಷಿ ಪುರುಷೋ ದೃಶ್ಯತೆ ಅನ್ನೋ ಜಾಗದಲ್ಲಿಯೇ ಪರಮಾತ್ಮನ ಹೇಳ್ಬಿಟ್ರೆ ಅದು ಅತ್ಯಂತ ಸೂಕ್ಷ್ಮವಾದದ್ದು, ಇಂದ್ರಿಯ ಗೋಚರವಲ್ಲದ್ದು, ತಿಳ್ಕೊಳಕ್ ಆಗದೆ ಇರೋದು. ಅವಾಗ ವ್ಯಾಮೋಹ ಉಂಟಾಗ್ಬಿಡುತ್ತೆ, ಕೇಳುವವರಿಗೆ ತಪ್ಕೊಂಡ್ಬಿಡ್ತಾರೆ. ಅದಾಗದೇ ಇರಲಿ ಇದಕ್ಕೋಸ್ಕರವಾಗಿ ಮೆಲ್ಲ ಮೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಛಾಯಾತ್ಮನ ಹೇಳಿದಾನೆ ಅಂತ ಅವ್ರು ಅರ್ಥ ಮಾಡ್ತಾರೆ. ಯಥಾ ಕಿಲ ಯಥಾ ಕಿಲ ದ್ವಿತೀಯಾಯಾಂ ಸೂಕ್ಷ್ಮಂ ಚಂದ್ರಂ ದಿದರ್ಶಯಿಷುಃ. ದ್ವಿತೀಯಾಯಾಂ ಸೂಕ್ಷ್ಮಂ ಚಂದ್ರಂ ತದರ್ಶಯಿಷುಃ. ವೃಕ್ಷಂ ಕಂಚಿತ್ ಪ್ರತ್ಯಕ್ಷಂ ಆದೌ ದರ್ಶಯತಿ. ವೃಕ್ಷಂ ಕಂಚಿತ್ ಪ್ರತ್ಯಕ್ಷಂ ಆದೌ ದರ್ಶಯತಿ. ಪಶ್ಯಾಮುಂ ಏಷ ಚಂದ್ರ ಇತಿ. ಏಷ ಚಂದ್ರ ಇತಿ. ಏನಪ್ಪ ಅಂದ್ರೆ ದ್ವಿತೀಯ ಚಂದ್ರ, ಉಗಾದಿ ಹಬ್ಬದ ದಿವಸ ಪಾಡ್ಯ ಇರುತ್ತಲ್ಲ, ಮಧ್ಯಾಹ್ನಕ್ಕೆ ಪ್ರತಿಪತ್ತು ಮುಗಿದು ಬಿಟ್ಟಿದ್ರೆ ಅವ ಚಂದ್ರ ದರ್ಶನ ಆಗತ್ತೆ. ಆ ಚಂದ್ರ ದರ್ಶನ ಬಹಳ ಸಣ್ಣ ಗೆರೆಯಾಗಿ ಕಾಣುತ್ತೆ. ಅದು ದ್ವಿತೀಯ ಚಂದ್ರ. ಅದು ಪ್ರತಿಪತ್ ಚಂದ್ರ ಅಲ್ಲ, ಪ್ರತಿಪತ್ತ ಚಂದ್ರ ಕಾಣಲ್ಲ. ದ್ವಿತೀಯ ಚಂದ್ರವನ್ನ ತೋರಿಸ್ಕೊಂಡು ದ್ವಿತೀಯ ತೃತೀಯ ಚಂದ್ರವನ್ನು ತೋರಿಸ್ಕೊಳ್ಬೇಕು ಅಂತ ಹೊರಟಂತಹ ಒಬ್ಬ ಮನುಷ್ಯ ಒಬ್ಬರನ್ನು ತೋರಿಸ್ಕೊಳ್ಬೇಕಾದಾಗ ಹೆಂಗ್ ಹೇಳ್ತಾನೆ ಅವನು? ನೋಡಯ್ಯ ಅಲ್ಲಿ ಆ ಮರ ನೋಡು ಅಂತಾನೆ. ಏನ್ ಚಂದ್ರ ತೋರಿಸೋದ್ರೆ ಮರ ನೋಡು ಅಂತ, ಇಂಚೆ ಮರ ನೋಡಯ್ಯ, ಆಯ್ತು ಮರ ನೋಡಿದೆ. ಆಮೇಲೆ ಆಗ ಮೇಲ್ಗಡೆ ನೋಡು, ಆಯ್ತು ಮೇಲೆ. ಆಗ ಬಲಗಡೆ ಕೊಂಬೆ ಹೋಗಿದ್ದು ಅದನ್ನು ನೋಡು, ಅದನ್ನು ನೋಡಿದೆ. ಹೀಗೆ ಮರ ನೋಡು, ಮೇಲ್ಗಡೆ ನೋಡು, ಬಲಗಡೆ ಕೊಂಬೆ ನೋಡುವುದು, ಮೆಲ್ಲ 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 ಕರ್ಕೊಂಡು ಹೋಗ್ತಾನೋ ಅದೇ ರೀತಿ ಈ ಆತ್ಮನ ತೋರಿಸ್ಕೊಡ್ತೀನಿ ಅಂತ ಹೊರಟಿದ್ದಾನೆ ಅಂತಾರೆ ಅವರು. ನೇರವಾಗಿ ಚಂದ್ರನ ತೋರಿಸಿದ್ರೆ ಚಂದ್ರ ಗೊತ್ತಾಗಲ್ಲ. ಅದಕ್ಕೇನ್ ಮಾಡ್ಬೇಕು?
ಮುಂಚೆ ಆ ಕಡೆ ಅಟೆನ್ಷನ್ ಮಾಡಿಸ್ಬೇಕು ದೃಷ್ಟಿಯನ್ನು ಅಟೆನ್ಷನ್ ಮಾಡ್ಸೋಕೆ ಏನ್ ಮಾಡ್ಬೇಕು, ಫಸ್ಟ್ ಅಲ್ಲಿ ಆ ಕಡೆ ಇರೋ ಒಂದು ಲೈಟ್ ಕಂಬನೋ ಒಂದು ಮರನೋ ತೋರಿಸ್ಬೇಕು. ಆಮೇಲೆ ಅದರ ಈ ಕಡೆ ಭಾಗ ಬಲಗಡೆ ಭಾಗ ಎಡಭಾಗ ತೋರಿಸ್ಬೇಕು. ಆಮೇಲೆ ಅದ್ರ ಮೇಲೆ ಒಂದು ಮಾರು ಮೇಲೆ ನೋಡು ಅಂತ ಹೇಳ್ಬೇಕು. ಆಮೇಲೆ ಚಂದ ಸಿಗ್ತಾನೆ. ಮೊದಲೇ ಚಂದ ತೋರಿಸ್ಬಿಟ್ರೆ ಕಾಣೋದೇ ಇಲ್ಲ ಅವನಿಗೆ ಅನ್ನೋದು ಹೇಗೋ ಅಂತ. ದ್ವಿತೀಯ ಚಂದವನ್ನು ತೋರಿಸ್ಕೊಳ್ಬೇಕು ಅಂತ ಹೊರಟಂಥವನು ಒಂದಾದೊಂದು ವೃಕ್ಷವನ್ನ ಮರವನ್ನು ತೋರಿಸಿ ಆ ಆರಂಭದಲ್ಲಿ ಈ ವೃಕ್ಷವನ್ನು ನೋಡು, ಇವನೇ ಚಂದ್ರ ಅಂತ ಹೇಳ್ತಾನೆ. ವೃಕ್ಷ ಹೇಗೆ ಚಂದ್ರ ಆಗುತ್ತೆ ಅಂದ್ರೆ ಆಮೇಲೆ ತಥೋಪ್ಯನ್ಯಂ ಗಿರಿಮೂರ್ಧಾನಂಚ ಸಮೀಪಸ್ಥಂ ಚಂದ್ರ ಸಮೀಪಸ್ಥಂ ಏಷ ಚಂದ್ರಃ ಇತಿ. ಆಮೇಲೆ ಆ ಮರದಿಂದ ಆಗ ಒಂದು ಬೆಟ್ಟ ಇದೆಯಲ್ಲ, ಆ ಬೆಟ್ಟ ನೋಡು ಅಂತಾನೆ. ಆ ಬೆಟ್ಟದಿಂದ ಮುಂದಕ್ಕೆ ಇನ್ನೊಂದು ತೋರಿಸ್ತಾನೆ. ಆ ಬೆಟ್ಟದ ತುದಿ ಗಿರಿಮೂರ್ಧಾನ ತೋರಿಸಿ ಚಂದ್ರ ಸಮೀಪಕ್ಕೆ ಹೋಗ್ತಾ ಅಲ್ಲೇ ಇದ್ದಾನೆ ಚಂದ್ರ ಅಂತಾನೆ. ಇನ್ನು ಚಂದ್ರ ತೋರಿಸಿಲ್ಲ, ಚಂದ್ರ ಸಮೀಪಕ್ಕೆ ಬಂದು ಅಲ್ಲಿ ಚಂದ ಅಂತ ಹೇಳಿ ಆಮೇಲೆ ಹಂತವಾಗಿ ತೋರಿಸ್ತಾನೆ. ತಥೋ ಅಸೌ ಚಂದ್ರಂ ಪಶ್ಯತಿ. ಆಮೇಲೆ ಈ ಸಾಧಕ ಇಲ್ಲಿದನ ಗೊತ್ತಾಯ್ತು, ಚಂದ್ರ ಕಂಡುಬಿಟ್ಟೆ. ದೃಷ್ಟಶ್ಚಂದ್ರಮಾಹ ಯಾಕೆ ಹೋಗ್ತೀಯೋ ಹೇಳಿದ್ರೆ ಓದ್ಬೇಕಾ? ಎಂದಿಗೂ ದೃಷ್ಟಶ್ಚಂದ್ರ ನನ್ನ ವಾಕ್ಯ ಚಂದ ಕಂಡ ಅಂತ ನಂತಾನೆ. ಅದನ್ನು ಎಲ್ಲ ದೊಡ್ಡ ವೈದಿಕರು ನಮ್ಮ ಹುಡುಗರು ಬೇಗ ಹೇಳಿಸ್ಕೊಂಡು ವರೋ ನಮೋ ನಮಃ ಅಂದ. ಅದೇ ಓಂ ನಮೋ ನಮ ಇಶುಮಧ್ಯ ಅಂದ. ಓಂ ನಮೋ ನಮ ಇಶುಮಧ್ಯ ಅಲ್ಲ, ನಮ್ಮ ಇಶುಮಧ್ಯ ಅಂತ ಅಷ್ಟೇ ಅಂದ್ರು. ಅವನು ಓಂ ನಮೋ ನಮ ಇಶುಮಧ್ಯ ಅಂತಂದ. ವರೋ ನಮೋ ಇಶುಮಧ್ಯ, ನಾ ವರೋ ನಮ ಇಶುಮಧ್ಯ ಅಂತ. ವರೋ ನಮ ಇಶುಮಧ್ಯ ಸಂಖ್ಯೆ ವರೋ ಅಂದ್ರೆ ಬರೀ ನಮ ಇಶುಮಧ್ಯ ಹೇಳು ಅಂತ ಹೇಳ್ತಿರೋದು. ಅದು ಬರೀ ನಮ ಇಶುಮಧ್ಯ ಅಂತ ಅವನು ಅಂದ್ಬಿಟ್ರ. ಬರೀ ನಮ ಇಶುಮದ್ಬೋಧನ್ ಓಂ ನಮೋ ನಮ ಇಶುಮದ್ಬೋಧನ್ ಬೆಚ್ಚ ಹೇಳ್ಕೊಟ. ಓಂ ನಮೋ ನಮ ಇಶುಮದ್ಭೋ ಅಲ್ಲ ಕಣಯ್ಯ, ಬರೀ ನಮ ಇಶುಮದ್ಭೋ ಬರೀ ನಮ ಇಶುಮದ್ಬೋಧನ್ ಬೆಚ್ಚ ಅಂದ್ರ. ಒಳ್ಳೆ ಕಥೆ ಆಯ್ತು, ಈ ಒಳ್ಳೆ ಕೊಟ್ಟು ಈಗ ಇದು ಬರೀ ಅದು ಕಲಾವಾಣಿ ಅಂತ ತಿಳ್ಕೊಂಡಿದ್ರೆ ವೇದಕ್ಕೆ ಸೇರಿ ತಿಳ್ಕೊಬಿಟ್ರೆ ಕೊನೆಗೆ ಚತುರ್ಥೇ ಪರ್ಯಾಯ ಚಂದ್ರಂ ಪಶ್ಯತಿ. ಕಂಡ ಚಂದ್ರ ಅಂತ ಹೇಗೆ ದೃಷ್ಟಾಂತದಲ್ಲಿ ಮೆಲ್ಲಿಗೆ ಹತ್ತ ಕರ್ಕೊಂಡು ಹೋಗ್ತಾರೋ ಅದೇ ರೀತಿ ಇಲ್ಲೂ ಕೂಡ ಈ ಛಾಯಾತ್ಮ, ಸ್ವಪ್ನಾತ್ಮ, ಸುಷುಪ್ತಾತ್ಮ, ತುರಿಯಾತ್ಮ ಅಂತ ಹೇಳ್ತಾ ಇದೆ ಅಂತ ಲೆಕ್ಕ ಬರ್ತದೆ. ಏವಮೇತದ್ ಯಶೋಕ್ಷಿಣೀತ್ಯಾದ್ಯುಕ್ತಂ ಪ್ರಜಾಪತಿನ ಇದೇ ರೀತಿ ಯಶೋಕ್ಷಿಣಿ ಅಂತ ಹೇಳಿ ಈ ರೀತಿ ಪ್ರಜಾಪತಿ ಅದನ್ನೇ ಹೇಳಿದಾನೆ. 3 ಪರ್ಯಾಯದಲ್ಲೂ ಛಾಯಾತ್ಮ, ಸ್ವಪ್ನಾತ್ಮ, ಸುಷುಪ್ತಾತ್ಮ ಹೇಳಿದೆ ಹೊರತು 3 ಪದದಲ್ಲಿ ಪರಮಾತ್ಮ ಇಲ್ಲಿ ಹೇಳಿಯೇ ಇಲ್ಲ. ಎಲ್ಲೇ ಈ 3 ಪರ್ಯಾಯದಲ್ಲೂ ಪರಮಾತ್ಮನ ಹೇಳಿಯೇ ಇಲ್ಲ ಅಂತ ಅವರ ವ್ಯಾಖ್ಯಾನ. ಸೂತ್ರವಾಸಿಗಳು ಇದೆ, ಪರಾಮರ್ಶೆ ಇದೆ, ಅಲ್ಲೊಂದು ಬೈದು ಬಿಟ್ಟಿದ್ದಾರೆ. ಅನ್ಯಮನ್ಯಂ ಬ್ರಹ್ಮಾಣಸ್ಯ ಪ್ರಜಾಪತಿಯ ಪ್ರಸಾರಕತ್ವ ಪ್ರಸಜ್ಜೇತ. ಮೋಸಗಾರ ಅಂತ ಬಿಡ್ತಾನೆ ಅವನು ವ್ಯಾಖ್ಯಾನ ಮಾಡಿದ್ರೆ. ಪ್ರಸಾರಕತ್ವ ಅದು ಮೋಸಗಾರ. ಅನ್ಯಮನ್ಯಮಾತ್ಮಾನಂ ಬ್ರಹ್ಮಾಣಸ್ಯ ಪ್ರಜಾಪತೆ ಪ್ರಸಾರಕತ್ವ ಪ್ರಸಜ್ಜೇತ ನೈತದ್ಯುಕ್ತಂ ವ್ಯಾಖ್ಯಾನ. ಈ ವ್ಯಾಖ್ಯಾನ ಪ್ರತಿಭ ಏತಂತೆ ಪದೇ ಭೂಯೋ ವ್ಯಾಖ್ಯಾಸ್ಯಾಮಿ ಇತಿ ತಸ್ಯೈವ ಅನುಕರ್ಷಣ. ಇದನ್ನೇ ಹೇಳ್ತೀನಿ, ಇನ್ನೋಯೇವ ಅನ್ಯತ್ರ, ಬೇರೆ ಹೇಳಲ್ಲ. ಏತದಮೃತ ಭ್ರಮೇತ ಬ್ರಹ್ಮ ಅಂತೇಳಿ ಪ್ರತಿಯೊಂದು ಅವನಿಗೆ ಈ ಲಕ್ಷಣ ಹೇಳ್ತಾ ಇದ್ದಾನೆ. ಅಕ್ಷಿಪುರುಷ ಅಂತಂದ್ರು ಪರಮಾತ್ಮನೇ, ಸ್ವಪ್ನ ಪುರುಷ ಅಂದ್ರು ಪರಮಾತ್ಮನೇ, ಸುಷುಪ್ತ ಪುರುಷ ಅಂದ್ರು ಪರಮಾತ್ಮನೇ. ಮತ್ತೆ ಯಾಕೆ ಗೊತ್ತಾಗಲಿಲ್ಲ? ದೋಷ ಬಾಹುಲ್ಯ, ದೋಷ ತುಂಬ ಇತ್ತು, ಗೊತ್ತಾಗಲಿಲ್ಲ. ಒಂದೊಂದು ಸ್ವಲ್ಪ 30 ವರ್ಷ ಬ್ರಹ್ಮಚರ್ಯ ಮಾಡ್ತಾ ಕ್ಷಪಿತ ದೋಷ, ದೋಷವೆಲ್ಲ ಕ್ಷಪಿತಃ ದೋಷ ಏನಾಗ ದೋಷವೆಲ್ಲ ಕಮ್ಮಿ ಮಾಡ್ಕೊಂಡಂತ ಪ್ರಜಾ ಇಂದ್ರ ಚತುರ್ಥೇ ಪರ್ಯಾಯ ಪೂರ್ವೋಕ್ತಮೇವ ಆತ್ಮಾನಂ ಜ್ಞಾತವಾನ್. ಪರ್ಯಾಯ ಉಕ್ತಮೇವ ಆತ್ಮಾನಂ ವಿಜಗ್ಧೌ ಕರ್ಕೊಂಬಿಟ್ಟ.
ಇಲ್ಲದೆ ಹೋದ್ರೆ ಬೇರೆ ಬೇರೆ ಆತ್ಮನ ಹೇಳ್ತಾ ಇದೆ ಅಂದ್ಬಿಟ್ರೆ ಅವ ಆತ್ಮವಿಚಾರ ಆಗಲ್ಲ, ಇದು ಬೇರೆ ಅವಸ್ಥಾ ವಿಚಾರ ಬರುತ್ತೆ. ತುಚ್ಛೇತು ಪರ್ಯಾಯೇ ಚತುರ್ಥೇತು ಪರ್ಯಾಯೇ ದೇಹಾನ್ಮರ್ತ್ಯಾತ್ ಸಮುತ್ಥಾಯ ದೇಹಾನ್ಮರ್ತ್ಯಾತ್ ಸಮುತ್ಥಾಯ ಅಶರೀರತಾಮಾಪನ್ನಃ ಜ್ಯೋತಿಸ್ವರೂಪಂ ಅಶೀರಿತಾಮಾಪನ್ನಃ ಜ್ಯೋತಿಸ್ವರೂಪಂ. 4ನೇ ಪರ್ಯಾಯದಲ್ಲಾದರೋ ಮರ್ತ್ಯವಾದ ದೇಹದಿಂದ ಬಿಟ್ಟೆಬ್ಬಿಸಿ ಮೇಲಕ್ಕೆ ಎಬ್ಬಿಸಿ ಅಶರೀರತ್ವವನ್ನು ಪಡೆದವನಾಗಿ ಆ ಜ್ಯೋತಿ ಸ್ವರೂಪವನ್ನು ಪಡೆದವನಾದ ಆಳ ಪಡ್ಕೊಂಡ. 4ನೇ ಪರ್ಯಾಯದಲ್ಲಿ ಪರಂಜ್ಯೋತಿರುಪಸಂಪಜ್ಜ ಶೈಲ ಸಂಪ್ರಸಾದ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿರುಪಸಂಪಜ್ಜ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಸ ಉತ್ತಮ ಪುರುಷ. ಉತ್ತಮ ಪುರುಷ ತಮಃ ಪುರುಷ. ಯಸ್ಮಿನ್ ಉತ್ತಮ ಪುರುಷೇ ಯಸ್ಮಿನ್ ಉತ್ತಮ ಪುರುಷೇ ವ್ಯಾಧಿಭಿರ್ಜಕ್ಷತ್ ಕ್ರೀಡನ್ ರಮಮಾಣೋ ಭವತಿ ವ್ಯಾಧಿಭಿರ್ಜಕ್ಷತ್ ಕ್ರೀಡನ್ ರಮಮಾಣೋ ಭವತಿ ಸ ಉತ್ತಮಃ ಪುರುಷಃ ಸ ಉತ್ತಮಃ ಪುರುಷಃ ಇದು ಆಹು. ಪರೋಕ್ತಃ ಇತಿ ಚ ಆಹುಃ. ಉತ್ತಮ ಪುರುಷನನ್ನು ಕಂಡ್ಕೊಂಡ್ ಕೂಡಲೇ ರಂಬೆ ಋಷಿಗೆ ಓಡಾಡ್ಕೊಂಡಿರ್ತಾರೆ. ಇದೇನ್ರಿ ಮುಟ್ಟಾಳ್ತಾನ ಇದು. ಉತ್ತಮ ಪುರುಷ ಕಂಡ್ಕೊಳಕ್ಕೂ ರಂಬೆ ಋಷಿಗೂ ಏನ್ರಿ ಸಂಬಂಧ? ಅಲ್ಲಿ ಹೋದ್ರು ಈ ಕಾಮ ಬಿಡೋಲ್ಲ ಅವ್ರಿಗೆ ಅಂದ್ರೆ ವೇದಾಂತಕ್ಕೆ ಬಂದು ಅವರೇ ಕಾಣ್ತಾರೆ ಅಂದ್ರೆ ಇಂಥ ಕಾಮ ವಾಸನೆ ಅವ್ರಿಗೆ ಬಲವಾಗಿ ಕೂತಿರ್ಬೇಡ. ಹೇಗೆ ಆ ಸ್ತ್ರೀ ವಾಸನೆ ಹೋಗೋದೇ ಇಲ್ಲ. ಉತ್ತಮ ಪುರುಷ ಅಂದ್ರು. ಉತ್ತಮ ಪುರುಷ ಚತುರ್ಥೇ ಪರ್ಯಾಯೇ ಉಕ್ತ ಸ್ವಯಂ ಜ್ಯೋತಿ ರೂಪ ಪರಮಾತ್ಮ. ಅವನನ್ನು ಹೇಳಿದಾಗಲೂ ಕೂಡ ಅವನು ಸ್ತ್ರೀಯೊಡನೆ ನಗುತ್ತಲೂ ತಿನ್ನುತ್ತಲೂ ಕುಣಿಯುತ್ತಲೂ ಆಟವಾಡುತ್ತಲೂ ಹೋಗ್ತಿರ್ತಾನೆ. ಆಟ ಆಡ್ತಾ ಇರ್ತಾನಂತೆ, ಖುಷಿ ಪಡ್ತಾ ಇರ್ತಾನಂತೆ. ಅವನೇ ಉತ್ತಮ ಪುರುಷ ಅಂತೇಳಿ ಅವನು ಪರಮಾತ್ಮ ಅಂತ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಇಷ್ಟು ಏಕೀಯ ಪಕ್ಷ ವ್ಯಾಖ್ಯಾನ, ಏಕೀಯ ಮತ. ಶಂಕರಾಚಾರ್ಯ ಮತ ಅಲ್ಲ, ಇದು ಏಕದೇಶ ಪಕ್ಷ. ಇದು ಈಗ ಶಂಕರಾಚಾರ್ಯ ಶುರು ಮಾಡ್ತಾರೆ ತಮ್ಮ ಪಕ್ಷವನ್ನ. ಸತ್ಯಂ ರಮಣೀಯಾತ್ ಅವಧಿಯಂ ವ್ಯಾಖ್ಯಾ ಶ್ರೋತುಂ. ಸತ್ಯಂ ರಮಣೀಯಾತ್ ಅವಧಿಯಂ ವ್ಯಾಖ್ಯಾ ಶ್ರೋತುಂ. ಹಾಸ್ಯ ಮಾಡೋಕ್ಕೂ ಬರುತ್ತೆ ಶಂಕರಾಚಾರ್ಯರಿಗೆ. ಎಷ್ಟು ಚೆನ್ನಾಗಿ ಹಾಸ್ಯ ಮಾಡ್ತಾರೆ ನೋಡಿ. ಹೌದು ಹೌದು, ತುಂಬಾ ಚೆನ್ನಾಗಿದೆ ನಿಮ್ ವ್ಯಾಖ್ಯಾನ, ಕೇಳಕ್ ತುಂಬಾ ರಮಣೀಯ ಇದೆ. ಅಲ್ಲೂ ಕೂಡ ಸ್ತ್ರೀರೊಡನೆ ಕುಣಿತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ, ಚೆನ್ನಾಗಿರ್ತಾನೆ ಅಂತ ವ್ಯಾಖ್ಯಾನ ಮಾಡ್ತಿದ್ದೀರಲ್ಲ. ತುಂಬಾ ಚೆನ್ನಾಗಿದೆ ಕಟ್ಟಿ ನಿಮ್ ವ್ಯಾಖ್ಯಾನ. ಕೇಳಕ್ ಮಾತ್ರ ಚೆನ್ನಾಗಿದೆ, ಅದೇ ಅರ್ಥ ಮಾಡ್ಕೊಳಕ್ಕಿಲ್ಲ. ಸತ್ಯಂ ರಮಣೀಯ ಅಂದ್ರು. ಹೌದು, ನಿಜ, ಸುಂದರವಾಗಿದೆ, ಇನ್ನು ರಮಣೀಯವಾಗಿದೆ ಈ ವ್ಯಾಖ್ಯಾ. ಕೇಳೋ ಕಷ್ಟಕ್ಕೆ, ತಿಳ್ಕೊಳಕ್ಕಲ್ಲ, ವಸ್ತುಸ್ಥಿತಿ ಅಲ್ಲ, ರಿಯಲ್ ಫ್ಯಾಕ್ಟ್ ಅಲ್ಲ, ಓನ್ಲಿ ಫಾರ್ ಹಿಯರ್. ಕೇಳಕ್ಕೆ ಚೆನ್ನಾಗಿದೆ. ಆದ್ರೆ ನತು ಅರ್ಥೋಸ್ಯ ಗ್ರಂಥಸ್ಯ ಏವಂ ಸಂಭವತಿ. ನತು ಅರ್ಥೋಸ್ಯ ಗ್ರಂಥಸ್ಯ ಏವಂ ಸಂಭವತಿ. ಈ ಗ್ರಂಥಕ್ಕೆ, ಈ ಪೋರ್ಷನ್ಗೆ ಈ ಅರ್ಥ ಹೊಂದಲ್ಲ. ಗ್ರಂಥಾಲಿ ಪೋರ್ಷನ್ ಅಂತ ಈ ಭಾಗ, ಈ ಕಾಂಟೆಕ್ಸ್ಟ್ಗೆ ಈ ಅರ್ಥ ನೀವು ಮಾಡ್ತಾ ಇರೋ ಅರ್ಥ ಹೊಂದೋದಿಲ್ಲ. ಕೇಳೋಕ್ಕೇನೋ ಸುಂದರವಾಗಿದೆ, ಪುರಕಟ್ಟಾಗಿ ಹೇಳ್ತೀರಾ, ಚೆನ್ನಾಗಿ ಖುಷಿಯಾಗಿರ್ತಾನೆ, ಹೆಂಗಸರು ಓಡಾಡ್ತಿರ್ತಾನೆ, ಕುಣಿತಾ ಇರ್ತಾನೆ, ಹಾಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ, ತಿಂತಿರ್ತಾನೆ ಅಂತೇನೋ ಜನರಿಗೆ ಬಹಳ ಇಷ್ಟವಾದದ್ದನ್ನು ಹೇಳ್ತೀರಾ. ಆದ್ರೆ ಆ ಕಾಂಟೆಕ್ಸ್ಟ್ ಹೊಂದಬೇಕಲ್ಲಪ್ಪ ಅರ್ಥ, ಅದು ಹೊಂದಲ್ಲ ಕಣಯ್ಯ. ಕೇಳೋ ಜನರು ಖುಷಿ ಆಗ್ಬೋದು, ಆದ್ರೆ ಆ ಉಪನಿಷತ್ತಿಗೆ ಆ ಅರ್ಥ ಹೊಂದಲ್ಲ ಅಂತ ಇದ್ದಾರೆ. ಅಕಸ್ಮಾತ್ ಯಾಕೆ ಹೊಂದಲ್ಲ, ಯಾಕೆ ಸದ್ಯ ಇಲ್ಲ ಅಂದ್ರೆ ಅಕ್ಷಿಣಿ ಪುರುಷೋ ದೃಶ್ಯತೆ ಇತ್ಯುಪನ್ಯಸ್ಯ. ಅಕ್ಷಿಣಿ ಪುರುಷೋ ದೃಶ್ಯತೆ ಇತ್ಯುಪನ್ಯಸ್ಯ. ಶಿಷ್ಯಾಭ್ಯಾಂ ಛಾಯಾತ್ಮನಿ ಗೃಹೀತೆ. ಶಿಷ್ಯಾಭ್ಯಾಂ ಛಾಯಾತ್ಮನಿ ಗೃಹೀತೆ. ತಯೋಸ್ತದ್ ವಿಪರೀತ ಗ್ರಹಣಂ ಮತ್ವಾ. ತಯೋಸ್ತದ್ ವಿಪರೀತ ಗ್ರಹಣಂ ಮತ್ವಾ. ತದಪನಯಾಯ ಉಪನ್ಯಾಸಃ. ಉದಶರಾವೋಪನ್ಯಾಸಃ. ಪಶ್ಯಥ ಇತಿ ಚ. ಕಿಂ ಪಶ್ಯಥ ಇತಿ ಚ ಪ್ರಶ್ನಃ. ಸಾಧ್ವಲಂಕಾರೋಪದೇಶಶ್ಚ. ಸಾಧ್ವಾಲಂಕಾರೋಪದೇಶಶ್ಚ ಅನರ್ಥಕಃ ಸ್ಯಾತ್. ಛಾಯಾತ್ಮೈವ ಪ್ರಜಾಪತಿನಾ ಯದಿ ಛಾಯಾತ್ಮೈವ ಪ್ರಜಾಪತಿನಾ ದೃಶ್ಯತೆ ಇತ್ಯುಪದಿಷ್ಟಸ್ಯ ಉಪದಿಷ್ಟಃ. ಅಕ್ಷಿಣಿ ದೃಶ್ಯತೆ ಇತ್ಯುಪದಿಷ್ಟಃ. ಒಂದು ವೇಳೆ ಮೊದಲನೇ ಪರ್ಯಾಯದಲ್ಲಿ ಪ್ರಜಾಪತಿಯು ಛಾಯಾತ್ಮನನ್ನೇ ಹೇಳ್ತಾ ಇದ್ದಾನೆ ಅಂತ ಇದ್ರೆ ಅದು ಅವರ ತಿಳ್ಕೊಂಡೇ ಇದ್ದಾರೆ. ಏನ್ ನೋಡ್ತಿದ್ದೀರೋ ಅಂತ ಯಾಕೆ ಕೇಳ್ಬೇಕಾಗಿತ್ತ? ಏನ್ ನೋಡ್ತಿದ್ರೆ ಪ್ರತ್ಯಕ್ಷವಾಗಿ ಕಾಣೋದಕ್ಕೆ ಏನ್ ನೋಡ್ತಿರೋ ಅಂತ ಕೇಳ್ಬೇಕಾ? ಒಂದು ವೇಳೆ ಅಕ್ಷಿಣಿ ಪುರುಷೋ ದೃಶ್ಯತೆ, ಕಣ್ಣಲ್ಲಿ ಪುರುಷನು ಕಂಡು ಬರುತ್ತಾನಲ್ಲ ಅಂತ ಉಪನ್ಯಾಸ ಮಾಡಿ ತಿಳಿಸ್ಕೊಟ್ಟು ಅವಾಗ ಶಿಷ್ಯರುಗಳು ಛಾಯಾತ್ಮ ತಿಳ್ಕೊಂಡದ್ದು ಅನ್ನೋದು ಗೊತ್ತಾಗಿ ಪ್ರಜಾಪತಿಗೆ. ಇವರಿಬ್ರು ಅವರವ್ರ ಕಣ್ಣು ನೋಡ್ಕೊಂಡು ಬಾಂಬೆ ಅಂತ ತಿಳ್ಕೊಳ್ತಾ ಇದ್ದಾರೆ. ವಿರೋಚನೆ ಏನ್ ಮಾಡ್ಕೊಂಡು ಇಂದ್ರ ವಿರೋಚನೆ ಕಣ್ಣು ನೋಡ್ದ.
ವಿರೋಚನ ಏನ್ ಮಾಡ್ದ, ಇನ್ನೊಂದು ಕಣ್ಣು ನೋಡ್ದ. ನಾನು ಏನ್ ಹೇಳ್ತಿದ್ದೀನಿ, ನೀವು ಏನ್ ಮಾಡ್ತಿದ್ದೀರಾ? ಏಷೋಕ್ಷಿ ಪುರುಷೋ ದೃಶ್ಯತೆ, ನಿಮ್ ಕಣ್ಣು ನೋಡ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಕ್ಷಿನಿ ಪುರುಷೋ ದೃಶ್ಯತೆ, ಕಣ್ಣಲ್ಲಿ ಪುರುಷನು ಕಂಡು ಬರುತ್ತಾನೋ, ನೋಡುವವನಾಗಿ ದ್ರಷ್ಟವಾಗಿ ತಿಳಿದು ಬರ್ತಾನಲ್ಲ ಅಂತ ಹೇಳ್ತಿರೋದು. ಇವ್ರೇನ್ ಹಾಕೊಂಡ್ಬಿಟ್ರ, ಇಂದ್ರ ಹೋಗಿ ವಿರೋಚನ ಮುಂದೆ ನಿಂತ್ಕೊಂಡ, ವಿರೋಚನ ಬಂದು ಇಂದ್ರ ಮುಂದೆ ನಿಂತ್ಕೊಂಡ. ಅವನ ಕಣ್ಣು ನೀವು ನೋಡ್ತಿದ್ದಾನೆ, ಇವನ್ ಕಣ್ಣು ಅವನು ನೋಡ್ತಾ ಇದ್ದಾನೆ. ಯಾಕೆ ದೃಶ್ಯತೆ ಲಿಟ್ರೇಚರ್ ಮೀನಿಂಗ್ ಹಾಗೆ ಬರೋದು. ಅಕ್ಷರಾರ್ಥ ತಗೊಂಡ್ರೆ ಕಣ್ಣಲ್ಲಿ ಪುರುಷನು ಕಾಣುತ್ತಾನೋ ಅಂತ ಅಕ್ಷರಾರ್ಥ ತಗೊಂಡ್ರೆ, ಕಣ್ಣಲ್ಲಿ ಹಿಂದೆ ಈ ಕಣ್ಣನ್ನು ಗೋಳಕದಲ್ಲಿ ಪುರುಷನು ಅಂದ್ರೆ ಆ ಪುರುಷಾಕಾರವಾಗಿರ್ತಕ್ಕದ್ದು ದೃಶ್ಯತೆ ಎಂದು ಕಾಣುತ್ತದೆಯೋ ಅಂತ ಅಕ್ಷರಾರ್ಥ ತಗೊಂಡು ಅವರು ಛಾಯಾತ್ಮನ ಗ್ರಹಣೆ ಮಾಡಿಕೊಳ್ಳೇನೆ ಗೊತ್ತಾಯಿತು ಪ್ರಜಾಪತಿಗೆ. ತಯೋಹೋ ತದ್ವಿಪರೀತ ಗ್ರಹಣಂ, ಅವರಿಬ್ಬರು ಆ ತಪ್ಪಾದ ಗ್ರಹಣೆ ಮಾಡಿದ್ದನ್ನ ತಿಳ್ಕೊಂಡಿದ್ದಾರೆ ಅಂತ ಮತ್ವ ತಿಳ್ಕೊಂಡವನಾಗಿ ತದ್ ಅಪನಯಾಯ ಅದನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ಉದಯಶರಾವ ದೃಷ್ಟಾಂತ ತಗೊಂಡ್ಬಂದ. ಅದೇ ಕಣ್ಣು ನೋಡ್ಕೊಂಡ್ಬಿಟ್ರೆ ಪೆದ್ರ ನೀರಿನ ತಟ್ಟೆ ನೋಡ್ರು, ಅಲ್ಲೂ ಛಾಯಾತ್ಮನೆ ನೋಡಿದವರು ಎಂತ ಪೆದ್ರು ಅಂದ್ರೆ, ನೀರಿನ ತಟ್ಟೆ ಕನ್ನಡಿ ತೋರಿಸಿದ್ರೆ ಕನ್ನಡಿ ಯಾರಿಗೆ ಕಾಣುತ್ತೋ, ಕನ್ನಡಿ ಯಾವ್ದಕ್ ಕಾಣುತ್ತೋ, ಇದೆಲ್ಲವೂ ಯಾವ್ದಕ್ ಗೊತ್ತಾಗುತ್ತೋ ಅದು ಆತ್ಮ ಅಂತ ತಿಳ್ಕೊಬೇಕಾ? ಕನ್ನಡಿ ಒಳಗಿರೋದನ್ನ ಆತ್ಮ ತಿಳ್ಕೊತಾರ ಯಾರಾದ್ರೂ? ಕನ್ನಡಿ ಯಾವ್ದಕ್ ಕಾಣುತ್ತೆ? ಕನ್ನಡಿ ಕಣ್ತು ಅಂತ ಯಾರಿಗೆ ಗೊತ್ತಾಗ್ತಿದೆ? ಕನ್ನಡಿ ಕಣ್ತು, ಕನ್ನಡಿ ಕಣ್ಣಿಗೆ ಕಾಣ್ತು ಅಂತ ಯಾವ್ದಕ್ ಗೊತ್ತಾಗುತ್ತಿದೆಯೋ, ಕನ್ನಡಿಲಿ ಇದೆ ಯಾವ್ದು ನೋಡ್ತಿದೆಯೋ ಆ ಅರಿವಿನ ರೂಪ ನಾನು ತಿಳ್ಕೊಬೇಕಾ? ಏನು ದೇವೇಂದ್ರನಂತೆ 100 ಶಿವೇದ ಮಾಡಿದಂತೆ. ಅಯ್ಯೋ ತಲೆ ಚಚ್ಕೋಬೇಕು ಈ ವಾಕ್ಯ ಕೇಳಿದ್ರೆ. ಕನ್ನಡಿಲಿರೋದನ್ನ ನಾನು ತಿಳ್ಕೊತೀನಿ ಅಂತಂದ್ರೆ ಈ ಒಂದು ಮಗು ತಿಳ್ಕೊಳಪ್ಪ ಅದು ನಾನು ಅಂತ. ಅಂತ ದೇವೇಂದ್ರ ಕೂತ್ಕೊಂಡು ಕನ್ನಡದಲ್ಲಿರೋ ನಾನು ತಿಳ್ಕೊಂಡ್ಬಿಟ್ಟ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾ ಇದೆಯಲ್ಲ ಛಾಯಾತ್ಮನ. ಉದಯಶರ ಉಪನ್ಯಾಸ ಮಾಡಿದ್ದು ಏನ್ ನೋಡ್ತಿದ್ದೀರೋ ಅಂತೇಳಿ ಪ್ರಶ್ನೆ ಮಾಡಿದ್ದು ಅವ್ನಿಗೆ ಗೊತ್ತಾಯ್ತು. ಸರ್ವಮೇವ ಆವಾಂ ಭಗವಃ ಅಂದ್ರು. ಪೂರ್ತಿ ನೋಡ್ತಾ ಇದ್ದೀವಿ. ಸಾಧ್ಯಲಂಕಾರ ಮಾಡ್ಕೊಳ್ಳಿ ಇಂದ, ಚೌರ ಬರ್ಕೊಂಬರ್ರಿ, ಗಡ್ಡ ಮೀಸೆ ತಕ್ಕೊಳ್ಳಿ, ಉಗುರು ತಕ್ಕೊಳ್ಳಿ, ಒಳ್ಳೆ ಬಟ್ಟೆ ಉಟ್ಕೊಳ್ಳಿ, ಕಿರೀಟ ಮಕರ ಕುಂಡಲ ಕಿರೀಟ ಕುಂಡಲ ಹಾಕೊಳ್ಳಿ ಅಂತಂದ. ಆ ಉಪದೇಶ ಮಾಡಿದ್ರು. ಅದನ್ನು ನೋಡ್ಕೊಂಡ್ರು. ಅದು ಛಾಯಾತ್ಮನೇ ಆಗಿದ್ರೆ ಅದನ್ನು ಹೇಳೋ ಅನರ್ಥಕ. ಅದೇ ಯಾಕೆ ತೆಗೆದ ಇದನ್ನೆಲ್ಲ ಮೊದಲೇ ಮರ್ಯಾದೆ ಛಾಯಾತ್ಮ ಕಂಡಾಗ ಅಲಂಕಾರ ಅದನ್ನು ಯಾಕೆ ಮಾಡ್ಕೋಬೇಕು ಅವರು? ಈ ಉಪದೇಶ ವ್ಯರ್ಥವಾಗುತ್ತೆ. ಒಂದು ವೇಳೆ ಛಾಯಾತ್ಮನನ್ನೇ ಪ್ರಜಾಪತಿಯು ಅಕ್ಷಯ ದೃಶ್ಯತೆ ಇರೋ ಜಾಗಕ್ಕೆ ಹೇಳಿದಾನೆ ಅಂತ ಆಗ್ಬಿಟ್ಟಿದ್ರೆ ಎಷ್ಟು ಹೇಳಿದ್ರು ತಪ್ಪಾಗತ್ತೆ, ದಂಡ ಆಗತ್ತೆ, ವ್ಯರ್ಥವಾಗತ್ತೆ ಎಂದು ಚಿಂತ ಇದು ನಾಳೆ ಹೇಳ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನರತೇಯ ಉಪನಿಷತ್ಸು ಧರ್ಮಾಃ ತೇ ಮಗಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.